ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. ಪ್ರಿಯ ಭಕ್ತಾಭಿಮಾನಿಗಳೇ, ಸಂಜೆ ನಡೆಯುವಂಥ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ, ಶ್ರೀ ಕಾನೂರು ಮಠ, ಅದೇ ರೀತಿಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಪೂಜ್ಯ ಕಾವಂತರದ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಕೂಡ ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಲಿಕ್ಕಿದ್ದಾರೆ. ಈ ಇಬ್ಬರನ್ನು ನಾವು ಮಣ್ಣೊಳಿಗುಚ್ಚಿಯ ಬಸ್ ಸ್ಟ್ಯಾಂಡ್ ಬಳಿಯಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ಸ್ವಾಗತಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸ್ವಸಹಾಯ ಸಂಘಗಳ ಪದಾಧಿಕಾರಿಗಳು, ಅಧಿಕಾರಿ ವರ್ಗದವರು, ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಅವರನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಅವರನ್ನು ಸ್ವಾಗತಿಸುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರ್ತೇವೆ. ಅದು ಯಶಸ್ವಿಯಾಗಿ ನೆರವೇರುತ್ತದೆ ಎಂಬ ಆಶಾಭಾವನೆ ಕೂಡ ನಮ್ಮಲ್ಲಿದೆ. ತದನಂತರದಲ್ಲಿ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ವೀರೇಂದ್ರ ಹೆಗಡೆ ಹಾಗೂ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಇವರ ಉಪಸ್ಥಿತಿಯಲ್ಲಿ RD ಉದ್ದಾರ್ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ, ಅದೇ ರೀತಿಯಲ್ಲಿ ಡಾಕ್ಟರ್ ಪ್ರಕಾಶ್ ಶೆಟ್ಟಿ, ಚೇರ್ಮನ್ MRG ಗ್ರೂಪ್ ಬೆಂಗಳೂರು, ಶ್ರೀ ಕೋಟ ಶ್ರೀನಾಥ್ ಪೂಜಾರಿ, ಲೋಕಸಭಾ ಸದಸ್ಯರು ಉಡುಪಿ ಚಿಕ್ಕಮಗಳೂರು, ಅದೇ ರೀತಿಯಲ್ಲಿ ಶ್ರೀ ಯಶ್ಪಾಲ್ ಎ ಸುವರ್ಣ, ವಿಧಾನಸಭಾ ಸದಸ್ಯರು ಉಡುಪಿ, ಶ್ರೀ ಪ್ರಮೋದ್ ಮಧ್ವರಾಜ್, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಮಂಜುನಾಥ್ ಭಂಡಾರಿ, ವಿಧಾನ ಪರಿಷತ್ ಸದಸ್ಯರು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ನಮ್ಮ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶ ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಬೈಕಾಡಿ ಸುಪ್ರಸಾದ್ ಶೆಟ್ಟಿ. ಗೌರವ ಉಪಸ್ಥಿತಿ ಶ್ರೀ ರುದ್ರಯ್ಯ ಕೆ ಆಚಾರ್ಯ, ಅಧ್ಯಕ್ಷರು ಆಡಳಿತ ಸಮಿತಿ. ಅದೇ ರೀತಿಯಲ್ಲಿ ಶ್ರೀ ಅಮೃತೇಶ್ವರಿ ದೇವಸ್ಥಾನ ಕೋಟ, ಶ್ರೀ ಕೆ ರಘುಪತಿ ಭಟ್, ನಿಕಟಪೂರ್ವ ಶಾಸಕರು ಉಡುಪಿ, ಹಾಗೆ ಭುವನೇಂದ್ರ ಕಿದಿರು ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ತದನಂತರದಲ್ಲಿ 2 ಅತ್ಯುತ್ತಮವಾದಂಥ ಜನಪದ ನೃತ್ಯ ಇದೇ ಮಹಾವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿದೆ. ಕರಗ ಕೋಲಾಟ, ಒಂದು ಜನಪದ ನೃತ್ಯ, ಅದೇ ರೀತಿಯಲ್ಲಿ ಪಟ ಕುಣಿತ ಎಂಬ ಒಂದು ಜನಪದ ನೃತ್ಯ, ಅದ್ಭುತವಾದಂಥ ನೃತ್ಯ ಮೂಡಿ ಬರಲಿಕ್ಕಿದೆ. ತದನಂತರದಲ್ಲಿ ಕಾಂತಾರ ಸಿನಿಮಾದ ಯಶಸ್ವಿ ನಟಿ ಶ್ರೀಮತಿ ಮಾನಸಿ ಸುಧೀರ್ ಅವರ ಹಾಗೂ ಸುಧೀರ್ ಕೊಡವರ್ ಅವರ ತಂಡದಿಂದ ಅತ್ಯುತ್ತಮವಾದಂತ ಇಂದು ಬಹಳ ಪ್ರಚಲಿತದಲ್ಲಿರುವಂತಹ ಭರತನಾಟ್ಯ ಕಾರ್ಯಕ್ರಮ ಕೂಡ ಈ ಮುಖ್ಯ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಭಕ್ತಾಭಿಮಾನಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಭಾ ಕಾರ್ಯಕ್ರಮ ಯಶಸ್ವಿಗೊಳ್ಳುವಲ್ಲಿ ನಮ್ಮೊಂದಿಗೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಹಾಂ
शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये वक्रतुण्डा महाकाया कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। ವಿಶ್ವನಾಯಕ ವಿಶ್ವವಂದ್ಯ ನಂಬೂದರ ವಿಘ್ನಗಳ ನಿವಾರಕ ಮಹಾಗಣಪತಿ ದೇವರನ್ನ ಪ್ರಾರ್ಥಿಸಿದಂತ ಹರ್ಷಿತ ಪಂಚಮಿ ಭೂಮಿ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುತ್ತಿದ್ದೇವೆ. ಸ್ವಾಗತ ಮಾತಿನ ನುಡಿ ದೇವರನ್ನ ಮನಸಾರೆ ಪ್ರಾರ್ಥಿಸಿಕೊಳ್ತಾ ವೇದಿಕೆಯಲ್ಲಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ವಂದಿಸಿಕೊಂಡು ಪರಮ ಪೂಜ್ಯ ಕಾವಂದರ ಪಾದಸ್ಪರ್ಶವನ್ನು ಮಾಡಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನೆರೆದಿರುವಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಅತ್ಯಂತ ಪರ್ವಕಾಲದಲ್ಲಿ ಪುಣ್ಯದ ಸಮಯದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ನಮಗೆಲ್ಲರಿಗೂ ಅತ್ಯಂತ ಸಂತೃಪ್ತಿಯ ಕ್ಷಣ ಅಂತ ನಾನು ಭಾವಿಸ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಉಡುಪಿ ಕಾಣಿಯೂರು ಮಠದ ಪರಮ ಪೂಜ್ಯ ಸ್ವಾಮೀಜಿಗಳಾದಂತಹ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೇರಣೆ ಅವರೇ. ಈ ಸಾನ್ನಿಧ್ಯದ ಹಿಂದಿನ ಶಕ್ತಿ ಸಹ ಕಾಣಿಯೂರು ಸ್ವಾಮಿಗಳೇ. ಉಮಾಮಹೇಶ್ವರ ದೇವಸ್ಥಾನದ ಎಲ್ಲ ಅಭಿವೃದ್ಧಿಯ ಹಿಂದೆ, ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಹಿಂದೆ ಸ್ವಾಮೀಜಿಯವರ ಅನುಗ್ರಹ ಅತ್ಯಂತ ಪ್ರಾಮುಖ್ಯ ಸ್ಥಾನವನ್ನು ಪಡೀತದೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ತುಂಬು ಮನಸ್ಸಿನಿಂದ ಮಾರ್ಗದರ್ಶನವನ್ನು ಮಾಡಿ, ಆಶೀರ್ವಚನವನ್ನು ಮಾಡಿ, ಕರೆದಾಗಲೆಲ್ಲ ಬಂದು ನಮಗೆ ಪ್ರೇರಣೆ ನೀಡಿದಂಥ ನಮ್ಮ ಪ್ರೀತಿಯ ಸ್ವಾಮೀಜಿ ಕಾಣಿಯೂರು ಮಠದ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರು, ಅವರಿಗೆ ಸಮಸ್ತ ಭಕ್ತ ಜನತೆಯ ಪರವಾಗಿ ಗೌರವಪೂರ್ಣವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾಣಿಯೂರು ಮಠದ ಯತಿಗಳಾದಂತಹ ಪರಮ ಪೂಜನೀಯ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಗಳವರಿಗೆ ಆಡಳಿತ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ರುದ್ರಯ್ಯಕಿ ಆಚಾರ್ಯ ತಮ್ಮ ದಂಪತಿ ಸಮೇತವಾಗಿ ಪರಮ ಪೂಜ್ಯರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ರುದ್ರಯ್ಯಕಿ ಆಚಾರ್ಯರವರು ತಮ್ಮ ಧರ್ಮಪತ್ನಿ ಶೋಭಾ ರುದ್ರಯ್ಯ ಆಚಾರ್ಯರವರು ದಂಪತಿ ಸಮೇತವಾಗಿ ಪರಮ ಪೂಜ್ಯರನ್ನು ಗೌರವಿಸುವಂತೆ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ದೇವಳದ ಪ್ರಧಾನ ತಂತ್ರಿಗಳಾದಂಥ ಪೂಜ್ಯನೀಯ ವೇದಮೂರ್ತಿ ವಿದ್ವಾನ್ ಡಾಕ್ಟರ್ ಕೆ.ಜಿ. ವಿಠಲ ತಂತ್ರಿಗಳು ವೇದಿಕೆಗೆ ಆಗಮಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ನಮ್ಮೆಲ್ಲರ ಭಾಗ್ಯ ಅಂತ ನಾವು ಭಾವಿಸ್ತೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಕಾವಂದರು, ರಾಜರ್ಷಿ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಇವತ್ತು ಸಕ್ರಿ ಚಕ್ರತೀರ್ಥದ ಪಾದವನ್ನ ಭೂಮಿಯನ್ನ ಸ್ಪರ್ಶ ಮಾಡಿದ್ದಾರೆ. ಮಧ್ವಾಚಾರ್ಯರು ನಡೆದಾಡಿದಂತಹ ಮಧ್ವಾಚಾರ್ಯರ ವಂಶದ ಈ ಊರು ಚಕ್ರತೀರ್ಥ, ಮಧ್ವಾಚಾರ್ಯರು ನಡೆದಾಡಿದಂತಹ ಜಾಗ ಇದು. ಇವತ್ತು ಪರಮ ಪೂಜ್ಯ ಕಾವಂದರ ಪಾದ ಸ್ಪರ್ಶ ಆಗಿದೆ. ನಮಗೆಲ್ಲರಿಗೂ ಅತ್ಯಂತ ಸಂತೃಪ್ತಿಯಾಗಿದೆ. ಕಲಿಯುಗದಲ್ಲಿ ದಾನಶೂರ ಕರ್ಣ ಯಾರು ಕೇಳಿದರೆ ಅದು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು. ನಾವು ಸಮಿತಿಯವರು ಧರ್ಮಸ್ಥಳಕ್ಕೆ ಹೋಗಿ ಮನವಿಯನ್ನು ಕೊಟ್ಟ ಸಂದರ್ಭದಲ್ಲಿ ಪ್ರಮೋದ್ ಮಧ್ವರಾಜರ ನೇತೃತ್ವದಲ್ಲಿ ಧರ್ಮಸ್ಥಳದ ಕಾವಂದರನ್ನು ಭೇಟಿಯಾಯಿತು. ಭೇಟಿಯಾದ ಸಂದರ್ಭ ಫೆಬ್ರವರಿ 22ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ ಇದೆ, ನೀವು ಬರಬೇಕನ್ನುವಂತಹ ಮನವಿ ಮಾಡಿದಾಗ ಅತ್ಯಂತ ಸಂತೋಷದಿಂದ, ಅತ್ಯಂತ ಸಂತೃಪ್ತಿಯಿಂದ ಒಪ್ಪಿ ಉಮಾಮಹೇಶ್ವರನ ಪ್ರೇರಣೆಯ ಪ್ರಕಾರ ಇವತ್ತು ಈ ಸಾನ್ನಿಧ್ಯಕ್ಕೆ ಬಂದಿದ್ದಾರೆ. ನಾವೆಲ್ಲ ಇವತ್ತು ಪಾವನವಾಗಿದ್ದೇವೆ. ನಮಗೆ ಬಹಳಷ್ಟು ಸಂತೋಷ ಆಗಿದೆ. ಪರಮ ಪೂಜ್ಯ ಕಾವಂದರ ಪಾದ ಸ್ಪರ್ಶದಿಂದ ನಮಗೆಲ್ಲ ಸಂತೃಪ್ತಿ ಆಗಿದೆ ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ಸನ್ಮಾನ್ಯ ಪರಮ ಪೂಜ್ಯ ಕಾವಂದರಾದಂತಹ ಪದ್ಮಭೂಷಣ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಸಮಸ್ತ ಭಕ್ತ ಜನತೆಯ ಪರವಾಗಿ ಗೌರವಪೂರ್ಣವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನೂತನವಾಗಿ ಸ್ವಾಗತ ಗೋಪುರದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಕಾವಂದರು, ಪರಮ ಪೂಜನೀಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ, ಅಭಿವೃದ್ಧಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ
ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಕ್ಷಮಾ ಸುಪ್ರಸಾದ್ ಶೆಟ್ಟಿ ದಂಪತಿ ಸಮೇತವಾಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರನ್ನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಗೌರವಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಶತಮಾನಗಳ ಇತಿಹಾಸವುಳ್ಳ ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಮಾತನಾಡುವ ಮಂಜುನಾಥ ಎಂದೆನಿಸಿಕೊಂಡಂತವರು, ದಾನ ಪರಂಪರೆಯನ್ನ ಜಗದಗಕ್ಕೂ ಎತ್ತಿ ಹಿಡಿದಂತ ಮಹಾನ್ ವ್ಯಕ್ತಿ, ಶ್ರೇಷ್ಠ ಸಂತರು ಎಂದರೂ ತಪ್ಪಾಗಲಿಕ್ಕಿಲ್ಲ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಇದೀಗ ಗೌರವ ಸಮರ್ಪಣೆಯೊಂದಿಗೆ ಭಕ್ತಿ ಪೂರ್ವಕವಾದಂತ ಪ್ರಣಾಮಗಳನ್ನ ಸಲ್ಲಿಸಿಕೊಂಡಿದ್ದೇನೆ. ಇವತ್ತು ಮೆರುಗು ಬಂದಿದೆ. ಕಾರಣ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ RD ಹುದ್ದಾರ್ ಸಾಹೇಬರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಉಡುಪಿ ಜಿಲ್ಲೆಗೂ ಅವರಿಗೂ ಬಹಳ ಹಿಂದಿನ ನಂಟು. ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಅತ್ಯಂತ ಸಮರ್ಪಕವಾದಂತಹ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಿರಿಯರು ಆಗಿರುವಂತಹ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ಅಮೀನ್ ಕಣ್ಣೊಳ್ಳಿ ವಿಜಯ್ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ಅಮೀನ್ ಕಣ್ಣೊಳ್ಳಿ ವಿಜಯ್ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ನಮ್ಮ ಈ ಕಾರ್ಯಕ್ರಮ ಪ್ರಾರ್ಥನೆಯನ್ನ ಮಾಡಿ ಹೋಗಿದ್ರು. ತದನಂತರ ಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿ ಪ್ರಥಮ ಬಾರಿಗೆ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸಮಸ್ತ ಭಕ್ತರ ಪರವಾಗಿ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಗೌರವಪೂರ್ಣ ಸ್ವಾಗತವನ್ನ ಕೋರ್ತಾ ಅಶೋಕ್ ಅಮೀನ್ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉಡುಪಿಯ ಜನಪ್ರಿಯ ಶಾಸಕರು, ಯುವ ನಾಯಕರು, ಸಹಕಾರಿ ಮುಂದಾಳು ಆಗಿರುವಂತಹ ಸನ್ಮಾನ್ಯ ಯಶ್ಪಾಲ್ ಎ ಸುವರ್ಣರವರು ನಮ್ಮ ಜೊತೆಗಿದ್ದಾರೆ. ದೇವಸ್ಥಾನದ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಪೂರ್ತಿ ಸಹಕಾರವನ್ನು ನೀಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ಭಾಗವಹಿಸ್ತಾ ಇದ್ದಾರೆ. ನಮ್ಮೆಲ್ಲ ಕರೆಗೆ ಹೋಗೊಟ್ಟು ಸ್ಪಂದಿಸ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಸನ್ಮಾನ್ಯ ಯಶ್ಪಾಲ್ ಎ ಸುವರ್ಣರವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಅವರಿಗೆ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾದಂತಹ ಪ್ರಶಾಂತ್ ಪೂಜಾರಿ ಅವರು, ಪ್ರಶಾಂತ್ ಚಕ್ರತೀರ್ಥ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಪರಮ ಪೂಜ್ಯ ಕಾವಂದರಾದಂತಹ ಧರ್ಮಸ್ಥಳ ಡಿ ವೀರೇಂದ್ರ ಹೆಗ್ಗಡೆ ಸಹಾಯವನ್ನ ಮಾಡಿದ್ದಾರೆ.
ಅವರನ್ನು ಭೇಟಿಯಾಗಲಿಕ್ಕೆ ಪ್ರಮೋದ್ ಮಧ್ವರಾಜರ ಜೊತೆಗೆ ನಾವು ಹೋಗಿತ್ತು. ಪ್ರಮೋದ್ ಮಧ್ವರಾಜರು ಅರ್ಧ ದಿವಸ ಉಮಾಮಹೇಶ್ವರ ದೇವಸ್ಥಾನಕ್ಕೋಸ್ಕರ ತಾವಂದರನ್ನ ಭೇಟಿ ಮಾಡಲಿಕ್ಕೆ ನಮ್ಮ ಜೊತೆಗೆ ಬಂದಿದ್ರು. ಪ್ರಮೋದ್ ಮಧ್ವರಾಜರ ಸಹಾಯವನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಡ್ತಾ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂತಹ ಮಾಜಿ ಸಚಿವರು, ನಮ್ಮೆಲ್ಲರ ನಾಯಕರಾದಂತಹ ಪ್ರಮೋದ್ ಮಧ್ವರಾಜ್ ಅವರಿಗೆ ಗೌರವಪೂರ್ಣ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ಆನಂದ್ ಸೇರಿಗಾರ್ ಅವರು, ಬ್ರಹ್ಮಕಲಶೋತ್ಸವ ಸಮಿತಿಯ ಖಜಾಂಚಿ ಆನಂದ್ ಸೇರಿಗಾರ್ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಕೆ ರಘುಪತಿ ಭಟ್ ಅವರಿದ್ದಾರೆ. ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದ ಆಡಳಿತ ಧರ್ಮದರ್ಶಿಗಳು, ಮಾಜಿ ಶಾಸಕರಾಗಿ ಅಭಿವೃದ್ಧಿಯ ಕಾರ್ಯಗಳನ್ನು ಈ ಭಾಗದಲ್ಲಿ ತುಂಬ ಮಾಡಿದ್ದಾರೆ. ನಮ್ಮ ದೇವಸ್ಥಾನಕ್ಕೂ ಅವರಿಗೂ ಬಹಳ ಹತ್ತಿರದ ನಂಟು. ನಮ್ಮೆಲ್ಲ ಕಾರ್ಯಕ್ರಮ ರಘುಪತಿ ಭಟ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಸುಂದರಮ್ಮನವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರೋ ಸನ್ಮಾನ್ಯ ಪ್ರದೀಪ್ ಕಲ್ಕೂರ್ ಅವರು ಹೆಚ್ಚಿನ ಸಹಾಯವನ್ನು ಮತ್ತು ಮಾರ್ಗದರ್ಶನವನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಅವರಿಗೆ ವೇದವ್ಯಾಸ ಆಯ್ತಾ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಅನಂತೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಧನ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂತಹ ವೇದವ್ಯಾಸ ಸೈತಾಳ್ರು, ಪ್ರದೀಪ್ ಕಲ್ಕೂರು ನೆರೆಮನೆಯವರು. ಹಾಗಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು, ಉಡುಪಿಯ ಪ್ರಸಿದ್ಧ ಶ್ರೀ ಗಾಯತ್ರಿ ಗೋಲ್ಡ್ ಇದರ ಮಾಲಕರು, ವಿಶ್ವಕರ್ಮ ಸಮಾಜದ ಪ್ರತಿಷ್ಠಿತ ಕಟ್ಪಾಣಿ ವೇಣುಗಿರಿ ಕಾಳಿಕಾಂಬ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಆದಂತಹ ಸನ್ಮಾನ್ಯ ಮುರಾರಿ ಕೆ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಸುಮಾರು 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗರ್ಭಗುಡಿಯ ಎಡನಾಡಿಗೆ ತಾಮ್ರವನ್ನು ಹೊದಿಸುವಂತಹ ಮಹತ್ತರ ಕೆಲಸವನ್ನು ಅವರು ಮಾಡಿದ್ದಾರೆ. ಸನ್ಮಾನ್ಯ ಮುರಾರಿ ಕೆ ಆಚಾರ್ಯರವರಿಗೆ ಗೌರವಪೂರ್ಣ ಸ್ವಾಗತವನ್ನು ಕೋರ್ತಾ ಅವರಿಗೆ ಗಣೇಶಾಚಾರ್ಯ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಕಟ್ಟಡ ಗೃಹಗಳಿಗೆ ಪಂಚಾಂಗ ಅಂತ ಇರ್ತದೆ. ದೇವಸ್ಥಾನದ ಪಂಚಾಂಗ ಯಾವುದು ಕೇಳಿದರೆ ಗರ್ಭಗುಡಿ, ತೀರ್ಥಮಂಟಪ, ಬಲಿಪೀಠ, ಧ್ವಜಸ್ತಂಭ ಮತ್ತು ರಥ. ಇವತ್ತು ಉಮಾಮಹೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಭದ್ರವಾಗಿ ಪಂಚಾಂಗದ ಮೂಲಕ ನವೀಕರಣಗೊಂಡಿದೆ. ಅದಕ್ಕೆಲ್ಲ ಮಾರ್ಗದರ್ಶನವನ್ನು ಮಾಡಿದವರು ನಮ್ಮ ತಂತ್ರಿಗಳಾದಂತಹ KG ವಿಠಲ್ ತಂತ್ರಿಯವರು, ಡಾಕ್ಟರ್ ವಿಠಲ್ ತಂತ್ರಿಯವರು ಎಲ್ಲ ಮಾರ್ಗದರ್ಶನವನ್ನು ಮಾಡಿ ಇವತ್ತು ಈ ದೇವಸ್ಥಾನವನ್ನು ಪರಿಪೂರ್ಣ ದೇವಸ್ಥಾನವನ್ನಾಗಿ ರೂಪಿಸುವಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ವಿಠಲ್ ತಂತ್ರಿ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಅನಂತೇಶಾಚಾರ್ಯ ಶಾಲು ಹೊದಿಸಿ ಅವರಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಮೇಶ್ ನಾಯ್ಕ್ ಮಣಿಪಾಲ, ದಿನೇಶ್ ಅಮೀನ್ ಬಡುಸಕ್ರಿ, ರಮೇಶ್ ನಾಯ್ಕ್ ವಾದಿರಾಜ್ ನಗರ, ಕೋಶಾಧಿಕಾರಿ ಆನಂದ್ ಶೇರಿಗಾರ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಜೊತೆಗೆ ಉಡುಪಿ ನ್ಯಾಯಾಲಯದ ಮ್ಯಾಜಿಸ್ಟ್ರೇಟ್ ಆಗಿರುವಂತಹ ಜೀತು ಅವರು ನಮ್ಮ ಜೊತೆಗಿದ್ದಾರೆ. ಅವರ ಗೌರವ ಉಪಸ್ಥಿತಿಯನ್ನು ಗುರುತಿಸಿ ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಿಟ್ಟೆ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿರುವಂತಹ ಗ್ಲೋಬಲ್ ಎಜುಕೇಷನ್ನ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಸುಧೀರ್ ರಾಜ್ಗೆ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ನೆರೆದಿರುವಂಥ ಎಲ್ಲ ಸಜ್ಜನ ಬಂಧುಗಳಿಗೆ, ಶ್ರದ್ಧೆಯ ತಾಯಂದಿರಿಗೆ, ಭಗವದ್ ಭಕ್ತರಿಗೆ
ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಇಷ್ಟು ವೇಗ ಮತ್ತು ಪ್ರೇರಣೆ ಸಿಕ್ಕಿದ್ರೆ ಅದು ತಾವಂದರು ನಾವು ಬರ್ತೇನೆ ಅನ್ನುವಂತಹ ಆಮಂತ್ರಣಕ್ಕೆ ಬಂದದ್ದು ಮತ್ತು 10 ಲಕ್ಷ ರೂಪಾಯಿಯ ಆರ್ಥಿಕ ಸಹಾಯವನ್ನು ನೀಡಿರುವಂಥದ್ದು. ಎಲ್ಲ ಸಜ್ಜನ ಬಂಧುಗಳು ಒಮ್ಮೆ ಕರತಾಡದ ಮೂಲಕ ಪರಮ ಪೂಜ್ಯ ಕಾವಂದರಿಗೆ ಗೌರವವನ್ನು ಸೂಚಿಸಬೇಕನ್ನುವಂಥ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಸ್ವಾಗತ ಮಾತಿನ ನುಡಿನಮನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತಹ ಬ್ರಹ್ಮಕಲಶೋತ್ಸವ ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಅವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿಯ ಪ್ರೀತಿಯ ಸ್ವಾಗತವನ್ನು ನಡೆಸಿಕೊಂಡು ಇದೀಗ ಕಾರ್ಯಕ್ರಮದ ಪ್ರಧಾನ ಮೇರು ಭಾಗಕ್ಕೆ ನಾವು ಬರುತ್ತಿದ್ದೇವೆ. ಕಳೆದ 5 ದಶಕಗಳಿಂದ ಶ್ರೀ ಕ್ಷೇತ್ರದ ವತಿಯಿಂದ ದಾನ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಂಥವರು ತಮ್ಮ 21ನೇ ವಯಸ್ಸಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ 21ನೇ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷಿಕ್ತರಾದಂಥವರು. ಶತಮಾನಗಳ ಇತಿಹಾಸವುಳ್ಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾತನಾಡುವ ಮಂಜುನಾಥ ದಾನ ಪರಂಪರೆಯನ್ನು ಎತ್ತಿ ಹಿಡಿದಂಥವರು, ಗ್ರಾಮೀಣ ಅಭಿವೃದ್ಧಿಯ ಮಹಾನ್ ಹರಿಕಾರ ಎಂದೆನಿಸಿಕೊಂಡಂಥವರು, ಆರೋಗ್ಯ ಕ್ಷೇತ್ರದ ಸಂಜೀವನಿ, ಶೈಕ್ಷಣಿಕ ಕ್ಷೇತ್ರದ ಕ್ರಾಂತಿವೀರ, ಸಾಂಸ್ಕೃತಿಕ ಕ್ಷೇತ್ರದ ರಾಯಭಾರಿ, ಧಾರ್ಮಿಕ ಕ್ಷೇತ್ರದ ಬಹುದೊಡ್ಡ ಚಿಂತಕ. ಧರ್ಮೋತ್ಥಾನ ಟ್ರಸ್ಟ್ನಿಂದ ಈ ನಾಡಿನ ಅದೆಷ್ಟೋ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ಕ್ಷೇತ್ರದ ಪ್ರಸಾದ ರೂಪದಲ್ಲಿ ಧನ ಸಹಕಾರವನ್ನು ನೀಡಿಕೊಂಡು ಬಂದಂಥವರು, ಅಸಂಖ್ಯಾತರನ್ನು ಪೋಷಿಸುವ ಕರುಣಾಸಿಂಧು. ಪರಮಪೂಜ್ಯನೀಯ ಹೆಗ್ಗಡೆಯವರು ಒಂದು ಮಾತನ್ನು ಯಾವಾಗಲೂ ಹೇಳುವುದುಂಟು: ಧರ್ಮ ಮಾರ್ಗದಲ್ಲಿ ನೀನು ನಡೆ, ಧರ್ಮವನ್ನು ಉಳಿಸು, ಆಗ ನೀನು ನಡೆಯುವ ಆ ಧರ್ಮ ಮಾರ್ಗವು ನಿನ್ನನ್ನು ನಡೆಸುತ್ತದೆ. ಮತ್ತೊಂದು ಹೇಳಿದಂಥ ಮಾತು, ನಾನು ಎನ್ನಬೇಡ, ನನ್ನದು ಎನ್ನಬೇಡ, ನನ್ನಿಂದಾದದು ಎನ್ನಬೇಡ, ಇದೆಲ್ಲ ಬರೀ ಶೂನ್ಯ. ನೀನು ಹೇಳಬೇಕು, ನಾವು ಎನ್ನು, ನಮ್ಮದು ಎನ್ನು, ನಮ್ಮಿಂದಾದದು ಎನ್ನುವಂಥ ಮಾತುಗಳನ್ನು ಹೇಳಬೇಕು. ಇದವೇ ಮಾನವ ಧರ್ಮ ಎನ್ನುವ ಮಾತನ್ನು ಸಾರಿದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಪರಮ ಪೂಜ್ಯನೀಯರು, ಪದ್ಮ ವಿಭೂಷಣ ಕಾವುಂದರಾದಂಥ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಇದೀಗ ಜ್ಯೋತಿಯನ್ನು ಪ್ರಜ್ವಲಿಸಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಠಗಳಲ್ಲಿ ಒಂದಾದಂಥ ಮಠ ಕಾನಿಯೂರು ಮಠ. ಕಾನಿಯೂರು ಮಠದ ಎದುರಾದಂಥ ಪರಮ ಪೂಜನೀಯ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರ ಘನ ದಿವ್ಯ ಉಪಸ್ಥಿತಿಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಇದೀಗ ದೀಪವನ್ನು ಪ್ರಜ್ವಲಿಸುವುದರೊಂದಿಗೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮತ್ತು ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಉಮಾ ಮಹೇಶ್ವರನ, ಪಾರ್ವತಿ ಪರಮೇಶ್ವರನ ಕೃಪಾ ಆಶೀರ್ವಾದದೊಂದಿಗೆ ಮಹಾಗಣಪತಿ ದೇವರ ಪೂರ್ಣ ಅನುಗ್ರಹದೊಂದಿಗೆ ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಗೆ ಇದುವೇ ಶುಭ ಕಾಲ, ಶುಭ ಗಳಿಗೆ, ಶುಭ ಲಗ್ನ, ಶುಭ ಮುಹೂರ್ತ, ಶುಭ ಕರ್ಮ. ಅದೇ ರೀತಿ ಇದಿನ ಸಭಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಅವರಿಗೆ ಸುಶಾಂತ್ ಅಮಿತ್ ಚಕ್ರತೀರ್ಥ ಇವರ ಗೌರವದ ಶೈಲಿ. ಅದೆಷ್ಟೋ ನಾಡಿನ ದೇವಸ್ಥಾನಗಳ ದೈವ ಸಾನ್ನಿಧ್ಯಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ಸರ್ಕಾರದ ಅನುದಾನವನ್ನು ಒದಗಿಸಿಕೊಟ್ಟಂಥವರು ಮೊನ್ನೆಯ ಒಂದು ಕಾರ್ಯಕ್ರಮವನ್ನು ನೆನಪಿಸಿಕೊಳ್ಳಲೇಬೇಕು. ಕೇಂದ್ರ ರೈಲ್ವೆ ಸಚಿವರನ್ನ, ರಾಜ್ಯ ರೈಲ್ವೆ ಸಚಿವರನ್ನ ಸಂಪರ್ಕ ಮಾಡಿಕೊಂಡು ಬಹುಶಃ ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗದ ಮಾತಿಗಾಗಿ ಸರ್ ಉಮಾಮಹೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಮಾರಂಭದಲ್ಲಿ ನಮಗೆಲ್ಲರಿಗೂ ಆಶೀರ್ವಾದ ನೀಡಲಿಕ್ಕೆ ಬಂದಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರೇ, ನಮಗೆಲ್ಲರಿಗೂ ಪೂಜ್ಯರು ಮತ್ತು ಪ್ರಾತಸ್ಮರಣೀಯರು ಆಗಿರುವಂಥ ಸನ್ಮಾನ್ಯ ಹೆಗ್ಗಡೆಯವರೇ, ಗೌರವಾನ್ವಿತ ನ್ಯಾಯಮೂರ್ತಿಗಳೇ, ಮಾನ್ಯ ಶಾಸಕರಾದ ಯಶ್ಪಾಲ್ರವರೇ, ಹಿಂದಿನ ಸಚಿವರು, ಹಿಂದಿನ ಶಾಸಕರು ಆಗಿರುವಂಥ ಪ್ರಮೋದ್ ಮಧುರಾಜ್ರೆ, ಮಾನ್ಯ ಮಾಜಿ ಶಾಸಕರಾಗಿರುವಂಥ ರಘುವತಿ ಭಟ್ರೆ, ವೇದಿಕೆಯಲ್ಲಿರುವಂಥ ಪ್ರದೀಪ್ ಕಲ್ಕೂರ್ರವರೇ, ನಮ್ಮ ಬೈಕಾಡಿ ಸುಪ್ರಸಾದ್ ಶೆಟ್ರೆ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ, ಸ್ನೇಹಿತರೆ, ಮಾಧ್ಯಮದ ಗೆಳೆಯರೇ, ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ. ಉಮಾಮಹೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬ್ರಹ್ಮಕಲಶೋತ್ಸವಕ್ಕೆ ಬೈಕಾಡಿ ಶ್ರಮ ಸಾರ್ಥಕವಾಯಿತು ಅಂತ ನನಗೆ ಅನಿಸಿದ್ರಿಂದ ಇದಕ್ಕೋಸ್ಕರ ದುಡಿದಂಥ ಎಲ್ಲ ಗಣ್ಯರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಬೇಕು.
ಸಮಾಜ ಕಟ್ಟುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಸಾರ್ವಜನಿಕ ಜೀವನದಲ್ಲಿ ನಡೀತಾನೆ ಇರುತ್ತೆ. ನಾವೆಲ್ಲ ಕಂಡುಕೊಂಡಿರುವಂಥ ಅನುಭವಗಳ ಆಧಾರದಲ್ಲಿ ಒಂದು ಗ್ರಾಮದಲ್ಲಿ, ಒಂದು ಪ್ರದೇಶದಲ್ಲಿ ಆ ಊರಿನ ದೇವಸ್ಥಾನ ಅತ್ಯಂತ ಸುಸಜ್ಜಿತವಾಗಿದ್ದರೆ ಮತ್ತು ಅಲ್ಲಿ ವ್ಯವಸ್ಥಿತವಾದಂಥ ಪೂಜಾ ಪ್ರಕ್ರಿಯೆಗಳು ನಡೀತಾ ಇದ್ದರೆ ಎಲ್ಲ ವರ್ಗದ, ಎಲ್ಲ ಧರ್ಮದ, ಎಲ್ಲ ಜಾತಿಯ ಜನರು ಬಂದು ನಿತ್ಯ ಆ ದೇವಸ್ಥಾನವನ್ನು ಪೂಜೆ ಮಾಡುವಂಥ ಸಂಪ್ರದಾಯಗಳಿದ್ದರೆ ಸಮಾಜವನ್ನು ದೇವಸ್ಥಾನದ ಮೂಲಕ ಕಟ್ಟಬಹುದು ಅಂತ ಹೇಳಲಿಕ್ಕೆ ಇವತ್ತಿನ ಚಕ್ರ ತೀರ್ಥದಲ್ಲಿರುವಂಥ ಉಮಾಮಹೇಶ್ವರ ದೇವಸ್ಥಾನ ಒಂದು ಸಾಕ್ಷೀಭೂತ ಆಗಬೇಕು ಅಂತ ನನಗೆ ಅನಿಸಿದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಮಹೇಶ್ವರನ ಬಗ್ಗೆ ಒಂದು ವಿಶಿಷ್ಟವಾದಂಥ ಘಟನೆ ಇದೆ. ಈಶ್ವರನ ಬಗ್ಗೆ ಈ ಸಮುದ್ರ ಮತ ನಡೀತಂತೆ. ಒಂದು ಕಡೆ ರಾಕ್ಷಸರು, ಒಂದು ಕಡೆ ದೇವತೆಗಳು ಸಮುದ್ರ ಮತವನ್ನು ಮಾಡುವಾಗ ಈ ಕಲ್ಪವೃಕ್ಷಾದಿ ಸೇರಿದಂತೆ ಅನೇಕ ಸುವಸ್ತುಗಳು ಬಂದುವಂತೆ. ಅದು ದೇವೇಂದ್ರ ತನ್ನ ಆಸ್ಥಾನದ್ದು ಅಂತ ಹೇಳಿದ್ದಂತೆ. ಲಕ್ಷ್ಮೀದೇವಿ ಮೇಲೆದ್ದು ಬಂದಳಂತೆ. ಶ್ರೀಕೃಷ್ಣ ವಿಷ್ಣು ಅವಳನ್ನು ವರಿಸಿದ್ರಂತೆ. ಮಧ್ಯದಲ್ಲಿ ಹಾಲಾಹಲ ಎದ್ದು ಬಂತಂತೆ, ವಿಷದ ಕೊಡಪಾನ. ಆ ವಿಷದ ಕೊಡಪಾನ ಬಂದಾಗ ಇದನ್ನು ನಿಯಂತ್ರಿಸಲೇಬೇಕಾದ ಅನಿವಾರ್ಯತೆ ಇತ್ತು. ಆವಾಗ ದೇವತೆಗಳ ಮಧ್ಯದಲ್ಲಿರುವಂಥ ಮಹೇಶ್ವರ ಬಂದು ಆ ವಿಷದ ಕೊಡಪಾನವನ್ನು ಕುಡಿದ ಅಂತ ಕತೆ ಹೇಳುತ್ತೆ. ಗಂಡ ಚಿರಾಯು ಅಂತ ಗೊತ್ತಿದ್ರು ಕೂಡ ಪಾರ್ವತಿ ಹೋಗಿ ಅವನ ಗಂಟ್ಲು ಹಿಡಿದ್ಬಿಟ್ಲಂತೆ, ನನ್ನ ಗಂಡ ಎಲ್ಲರೂ ವಿಷ ಹೋಗಿ ಸಾಯ್ತಾನೆ ಏನು ಅಂತೇಳಿ. ಇಡೀ ದೇಶವನ್ನು ಉಳಿಸೋದಕ್ಕೋಸ್ಕರ, ಇಡೀ ಪ್ರಪಂಚವನ್ನು ಉಳಿಸೋದಕ್ಕೋಸ್ಕರ ಈಶ್ವರ ವಿಷಕಂಠ ಆದ ಅಂತ ಹೇಳೋದು ಒಂದು ನಮ್ಮಲ್ಲಿರುವಂಥ ಚರ್ಚೆ. ಅದರ ಮಧ್ಯದಲ್ಲಿ ಸುದ್ದಿ ಏನಂತ ಹೇಳಿದ್ರೆ, ವಿಷಕಂಠನೆ ಅನ್ನುವಂಥ ಆಪಾದನೆಯೂ ಕೂಡ ಈಶ್ವರನಿಗೆ ಬಂತು ಅನ್ನೋದು ಕೂಡ ಒಂದು ಸುದ್ದಿ. ಕೆಲವು ಸತಿ ಸಮಾಜವನ್ನು ಸದೃಢತೆಗೆ ತರಬೇಕಾದರೆ ಕೆಲವರು ವಿಷಕಂಠ ಆಗಬೇಕಾದಂಥ ಅನಿವಾರ್ಯತೆ ಇದೆ. ನನಗೆ ಪೂಜ್ಯ ಕಾವಂದರನ್ನು ಕಂಡಾಗ ವಿಷಕಂಠನ ನೆನಪಾಯಿತು ಅಂತ ಅನಿಸುತ್ತೆ. ಎಲ್ಲ ಹಿನ್ನೆಲೆಯನ್ನು ಗಮನದಲ್ಲಿ ಇಟ್ಟುಕೊಂಡ್ರೆ ನಾವು ಸಮಾಜ ಕಟ್ಟುವಾಗ ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲ ಧರ್ಮದವರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಭಾವನೆಗಳಿದೆಯಲ್ಲ. ನಾನು ಅಷ್ಟಮಠದ ಮಠಾಧೀಶರಲ್ಲಿ ಯಾವಾಗಲೂ ಕೂಡ ನಿಷ್ಠೆಯಿಂದ ಕೆಲಸ ಮಾಡಿದಂಥ ಅನುಭವ ಇದ್ದವರು. ಒಂದ್ಸಾರಿ ಏನಾಯಿತು, ಪರಮಪೂಜ್ಯರಾದಂಥ ಪೇಜಾವರ ಶ್ರೀಗಳು ಪೀಠಾರೋಹಣ ಮಾಡುವಂಥ ಸಂದರ್ಭ ಪರ್ಯಾಯ. ಆ ಸಂದರ್ಭದಲ್ಲಿ ಎ.ಜಿ. ಕೊಡಿಗೆಯವರು ಮತ್ತು ನಾನು ಒಟ್ಟಾಗಿ ಹೊರೆ ಕಾಣಿಕೆ ತರುವಂಥ ಜವಾಬ್ದಾರಿಗೆ ಹೋಗ್ತಾ ಇದ್ದೆವು. ರಘುಪತಿ ಭಟ್ರು, ಯಶ್ಪಾಲರು, ಪ್ರಮೋದ್ ಮಧುರಾಜು ಎಲ್ಲರೂ ಒಟ್ಟಾಗಿರುವಂಥ ಕೆಲಸಗಳು ನಮ್ಮದು. ಯಾವುದೋ ಒಂದು ಮನೆ ಗುಡಿಸಲು ಎದುರು ಹೋಗ್ತಾ ಇದ್ದೆ. ಕೊಡಿಗೆಯವರು ನಾನು ಒಟ್ಟಾಗಿ ಹೋಗ್ತಾ ಇದ್ದರೆ ಎಲ್ಲರೂ ನಮಗೆ 100 ಮೂಡೆ ಅಕ್ಕಿ ಕೊಟ್ಟವರಿದ್ದರು, 1000 ತೆಂಗಿನಕಾಯಿ ಕೊಟ್ಟವರಿದ್ದರು. ಒಂದು ಗುಡಿಸಲು ಮಧ್ಯೆ ಹೋಗುವಾಗ ಬಾಗಿಲೇ ಇಲ್ಲದೆ ಇರುವಂಥ ತೆಂಗಿನ ಗರಿಗಳ ಮನೆಯಲ್ಲಿರುವಂಥ ಒಬ್ಬ ಹೆಣ್ಮಗಳು ನಿಂತ್ಕೊಂಡು ಹೇಳಿದ್ಲು, ಶ್ರೀನಿವಾಸ ವಿಜಯರವರೇ, ನೀವೆಲ್ಲ ಕೃಷ್ಣ ಮಠಕ್ಕೆ ಹೊರ ತಗೊಂಡು ಹೋಗ್ತೀರಂತೆ, ನಾನು ಏನಾದರೂ ಕೊಡ್ಬೋದಾ ಅಂತೇಳಿ. ಅವಳು ನೋಡಿದ್ರೆ ಏನೋ ಕೇಳಲಿಕ್ಕೆ ನಿಂತಿದ್ದಾಳೆ ಏನೋ ಅಂತ ಅನಿಸಿತ್ತು ನನಗೆ. ನಾನು ಹೋಗಿ ನಿಂತಾಗ ನಾನು ಹೇಳಿದೆ, ಅಮ್ಮ ಕೊಡಮ್ಮ ಅಂತ ಹೇಳಿದೆ. ಒಳಗಿನಿಂದ 2 ತೆಂಗಿನಕಾಯಿ ಮತ್ತು 8 ಆಣೆ ತಂದುಕೊಟ್ಲು. ಕೊಡುಗೆಯವ್ರು ನಿಂತ್ಕೊಂಡಿದ್ರು ಇದಕ್ಕೆ ಸಾಕ್ಷಿಯಾಗಿ. 2 ತೆಂಗಿನಕಾಯಿ ಮತ್ತು 8 ಆಣೆ ಕೊಡ್ತಾ ಹೇಳಿದ್ಲು, ದೊಡ್ಡವರೆಲ್ಲ ಬೇಕಷ್ಟು ಹಣ ಕೊಡ್ತಾರೆ, ತೆಂಗಿನಕಾಯಿ ಕೊಡ್ತಾರಂತೆ, ತಗೊಂಡೋಗ್ಲಿಕ್ಕೆ ಚಾರ್ಜ್ ಕೂಡ ಕೊಡ್ತಾರಂತೆ. ನಾನು 2 ತೆಂಗಿನಕಾಯಿ ತಗೊಳ್ಲಿಕ್ಕೆ 8 ಆಣೆ ಕೊಡ್ತೇನೆ ನಿಮಗೆ ಹೊರಗೆ ತಗೊಂಡೋಗ್ಲಿಕ್ಕೆ ಅಂತ ಹೇಳಿದ್ದವಳು. ನಾನು ಪೇಜಾವರ ಶ್ರೀಗಳಿಗೆ ವರದಿ ಒಪ್ಪಿಸ್ತಾ ಹೇಳಿದೆ, ಶ್ರೀಕೃಷ್ಣನಿಗೆ ವಜ್ರದ ಕಿರೀಟ ಮಾಡಿಕೊಟ್ಟವ್ರು ಇರ್ಬೋದು, ಬಂಗಾರದ ತೊಟ್ಟಲು ಮಾಡಿಕೊಟ್ಟವ್ರು ಇರ್ಬೋದು, ಅವರೆಲ್ಲರಿಗೆ ನೀವು ಯಾವ ರೀತಿ ಆಶೀರ್ವಾದ ವಚನ ಮಾಡ್ತೀರೋ, 2 ತೆಂಗಿನಕಾಯಿ 8 ಆಣೆ ಕೊಟ್ಟಂಥ ಪರಿಶಿಷ್ಟ ಜಾತಿಯ ರುಕ್ಕು ಕೂಡ ಅದೇ ಆಶೀರ್ವಾದವನ್ನು ಮಾಡಬೇಕು ಅಂತ ವಿನಂತಿ ಮಾಡಿ ಅವಳ ಮಗುವಿನ ಜೊತೆಯಲ್ಲಿ ಅವಳನ್ನ ಕರುಣ ಬಂದು ಪರಮಪೂಜ್ಯ ಪೇಜಾವರ ಶ್ರೀಗಳು ಆಶೀರ್ವಾದವನ್ನು ಮಾಡೋದನ್ನು ನೋಡಿ ಭಾವುಕನಾಗಿದ್ದೆ. ಒಂದು ದೇವಸ್ಥಾನವನ್ನು ಕಟ್ಟುವಾಗ ಎಲ್ಲರೂ ಕೊಡ್ತಾರೆ, ಇದ್ದವರು ಜಾಸ್ತಿ ಕೊಡ್ತಾರೆ, ಇದ್ದಿದ್ದವರು ಕಡಿಮೆ ಕೊಡ್ತಾರೆ. ಎಲ್ಲ ಭಕ್ತಾದಿಗಳ ದೇವಸ್ಥಾನವಾಗಿ ಉಮಾಮಹೇಶ್ವರ ದೇವಸ್ಥಾನ ರೂಪುಗೊಂಡದ್ರಿಂದ ಈ ಚಕ್ರ ತೀರ್ಥದ ಈ ವ್ಯವಸ್ಥೆಗೆ ಒಂದು ಶಕ್ತಿ ಬರ್ತದೆ ಅಂತ ನಾನು ನಂಬಿ ಈ ದೇವಸ್ಥಾನವನ್ನು ಯಾರ್ಯಾರು ಮಾಡಲಿಕ್ಕೆ ಶ್ರಮವಹಿಸಿ ದುಡಿದಿದ್ದೀರಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಹೇಳಿ, ಪರಮಪೂಜ್ಯ ಕಾವಂದರಿಗೆ, ಘನತವೆತ್ತ ನ್ಯಾಯಮೂರ್ತಿಯವರಿಗೆ ಮತ್ತು ವೇದಿಕೆಯಲ್ಲಿರುವಂಥ ಪರಮಪೂಜ್ಯ ಸ್ವಾಮೀಜಿಯವರಿಗೆ, ರಘುಪತಿ ಭಟ್ರು, ಮಧ್ವರಾಜರು ಮತ್ತು ಇಲ್ಲಿ ಜನಾದರಣೆಯ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣರು ಸಹಿತ, ಕಲ್ಕೂರು ಸಹಿತ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ, ಬೇರೆ ಬೇರೆ ಕಾರಣಕ್ಕೋಸ್ಕರ 2-3 ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ದೆ. ಅವ್ರ ಹತ್ರ ಬಯಸಿಕೊಳ್ಳೋದು ತಪ್ಪಬೇಕಾದ್ರೆ ನೀವು ನನಗೆ ಅನುಮತಿ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ರುದ್ರಯ್ಯ ಕೆ ಆಚಾರ್ಯರವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಕಳೆದ 2 ವರ್ಷಗಳಿಂದ ಹಗಲು ರಾತ್ರಿ ಎನ್ನದೇ ಈ ದೇವಸ್ಥಾನದ ನಿರ್ಮಾಣದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಗಾಯತ್ರಿ ಜ್ಯುವೆಲ್ಲರ್ಸ್ ಸಮೂಹ ಸಂಸ್ಥೆಗಳ ಮಾಲಕರಾಗಿ 2 ವರ್ಷದಿಂದ ಅಂಗಡಿಗೆ ಹೋಗಿಲ್ಲ ಅವರು. 2 ವರ್ಷದಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರದವೇ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಗೌರವಪೂರ್ಣ ಸ್ವಾಗತವನ್ನು ಕೋರ್ತಾ ಕಿಶೋರ್ ರಾವ್ ಅವರು, ಅವರಿಗೆ ಕಿಶೋರ್ ಕುಮಾರ್ ಅವರು, ಅದೇ ರೀತಿ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ
ಮಾತನಾಡುವ ಮಂಜುನಾಥ ಎಂದೆನಿಸಿಕೊಂಡಂಥವರು ಪರಮ ಪೂಜನೀಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಇದೀಗ ಅನುಗ್ರಹ ಸಂದೇಶಕ್ಕಾಗಿ ಶ್ರೀ ವಿದ್ಯಾವಲ್ಲಭತೀರ್ಥ ಸ್ವಾಮೀಜಿಯವರು ಪಾಣಾರ ಮಠ ಇವರಿಗೆ ನಮಸ್ಕರಿಸಿ, ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಶ್ರೀ ಅವರೇ, ನಮ್ಮ ಸಂಸದರಾದ ಶ್ರೀ ಕೋಟೆ ಶ್ರೀನಿವಾಸರಾಜವರೇ, ಶಾಸಕರಾದ ಯಶ್ಪಾಲ್ ಸುವರ್ಣವರೇ, ಮಾಜಿ ಸಚಿವರಾದ ಶ್ರೀ ಮಧ್ವರಾಜ್ ಅವರೇ, ರಘುಪತಿ ಭಟ್ ಅವರೇ, ಪ್ರದೀಪ್ ಕುಮಾರ್ ಅವರೇ, ಕಲ್ಕುರವರವರೇ, ತಂತ್ರಿಗಳೇ ಮತ್ತಿತರ ಎಲ್ಲ ಗಣ್ಯರೇ, ಇಲ್ಲಿ ಆಗಮಿಸಿರುವಂಥ ಎಲ್ಲ ಭಗವದ್ಭಕ್ತರೇ, ಈ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಡೀತಕ್ಕಂಥ ಬ್ರಹ್ಮಕಲಶದಲ್ಲಿ ನೀವೆಲ್ಲರೂ ಇಲ್ಲಿ ಬಂದು ಸೇರಿದ್ದೀರಿ. ಮಾತ್ರವಲ್ಲ, ಇದರಿಂದ ಅನೇಕ ಪ್ರಗತಿಪರ ಕಾರ್ಯಗಳು ಕೂಡ ಈ ಸಂದರ್ಭದಲ್ಲಿ ಆಗಿದೆ. ಈಗಾಗಲೇ ಮಾತನಾಡುವಾಗ ಹೇಳಿದರು, ಹೆಗ್ಡೆಯವರು ಏನು ಹೇಳ್ತಾರೆ ಅಂತ ಮೊದಲೇ ಅವರು ಸ್ವಲ್ಪ ಸೂಚನೆ ಕೊಟ್ಟರು. ಹಾಗಾಗಿ ನಾನು ಹೆಚ್ಚು ಹೇಳಬೇಕಾದ ಅಗತ್ಯ ಏನಿಲ್ಲ. ಆದರೆ ಒಂದು ಮಾತು ಹೇಳ್ಬೋದು ಅಂದರೆ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಈಗ ಆಲಸ್ಯ ಜಾಡಿಸಿಕೊಂಡು ಕುಂಭಮೇಳದಲ್ಲಿ ಹೇಗೆ ಜನ ಕೋಟ್ಯಾಂತರ ಜನ ಇಲ್ಲಿ ಹೋದರು, ಹಾಗೆ ಇಲ್ಲಿ ಪ್ರತಿಯೊಂದು ಕಲ್ಯಾಣ ಇಲ್ಲಿ ಆಗತಕ್ಕಂಥ ಬ್ರಹ್ಮಕಲಶ ಅಥವಾ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಜನ ಸೇರ್ತಾ ಇದ್ದಾರೆ. ದಾನಿಗಳು ತಾನು ಮುಂದೆ ಅಂತ ಬರ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಬರುವಂಥ ದಾನ ಕೇಳಲಿಕ್ಕೆ ಬರುವಂಥ ನೋಡಿದರೆ ಆಶ್ಚರ್ಯ ಆಗುತ್ತೆ. ತಿಂಗಳಿಗೆ ಒಂದು 300ರಿಂದ 350 ಜನ ಬರ್ತಾರೆ ತಿಂಗಳಿಗೆ. ಅಂದರೆ ಒಂದು ನಾಳೆ ಭಾನುವಾರ ಒಂದು ಸೋಮವಾರ ಅದು ಬರ್ತಂದರೆ ಅಷ್ಟು ಕಡೆ ಕೂಡ ಜನರು ಭಕ್ತಿಯಿಂದ ಶ್ರದ್ಧೆಯಿಂದ ತಮ್ಮ ಊರಿನ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಅವರು ಪ್ರಯತ್ನಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರೋದ ಗ್ರಾಮ ದೇವತೆಗಳು ಪಟಾಲಮ್ಮ, ಮೊಟಾಲಮ್ಮ ಇಲ್ಲೆಲ್ಲ ಕಡಿಮೆ, ಬೇರೆ ಎಲ್ಲ ಕಡೆ ಎಲ್ಲ ಈ ಹಳ್ಳಿಯ ದೇವತೆಗಳ ಪೂಜೆ. ಇಲ್ಲಿ ನಾವು ಭೂತಾರಾಧನೆ ಮಾಡ್ತೇವೆ, ಆದರೆ ಅಲ್ಲೆಲ್ಲ ಭೂತಾರಾಧನೆ ಬದಲು ಗ್ರಾಮ ದೇವತೆಯನ್ನು ಪೂಜೆ ಮಾಡ್ತಾರೆ. ಸಣ್ಣ ಸಣ್ಣ ದೇವತೆಗಳನ್ನು ಪೂಜೆ ಮಾಡ್ತಾರೆ. ಮಾಡಿ ಅಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಗ್ರಾಮವನ್ನು ರಕ್ಷಿಸಮ್ಮ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಕಡೆಯೂ ಕೂಡ ಈ ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಕಾರ್ಯಕ್ರಮ ನಡೆದರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಜನ ದೇವಾಲಯಗಳಿಗೆ ತಮ್ಮ ದಾನವನ್ನು ಕೊಡ್ತಾರೆ ಮತ್ತು ಪ್ರಗತಿಯನ್ನು ಸಾಧಿಸ್ತಾರೆ, ಬೆಳವಣಿಗೆಯನ್ನು ಸಾಧಿಸ್ತಾರೆ. ಹಾಗಾಗಿ ಇದೆಯಲ್ಲ ಅನ್ನೋದು ನಮಗೆಲ್ಲ ತುಂಬ ಸಂತೋಷ ಆಗುತ್ತೆ. ಧರ್ಮಸ್ಥಳದಲ್ಲಿ ಕೂಡ ಒಂದು ಶಿವರಾತ್ರಿಗೆ ನಾಳೆ ನಾಡಿದ್ರಲ್ಲಿ ಸುಮಾರು ಒಂದು 50,000 ಜನಕ್ಕೂ ಮಿಕ್ಕಿ ಪಾದಯಾತ್ರೆಗಳು ಬರ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ಪಾದಯಾತ್ರೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಆಗುತ್ತೆ, ಯಾಕೆಂದರೆ ಬೆಂಗಳೂರಿಂದ ಬರುವಾಗ ನಾವು ಕಾರಲ್ಲಿ ಅಥವಾ ಬಸ್ಸಲ್ಲಿ ಅಥವಾ ವಿಮಾನದಲ್ಲಿ ಸರಳಂತ ಬಂದುಬಿಡ್ತೇವೆ. ಆದರೆ ಅಲ್ಲಿಂದ ನಡ್ಕೊಂಡು ಬರಬೇಕಾದ್ರೆ ಅವರು ನಡೆದ ಅಭ್ಯಾಸ ಇಲ್ಲ. ಇಲ್ಲಿಂದ ಉಡುಪಿಗೆ ಹೋಗಬೇಕಾದ್ರೆ ಸ್ಕೂಟ್ರ್ ಬೇಕು ಅಥವಾ ಮೋಟರ್ ಸೈಕಲ್ ಬೇಕು ಅಥವಾ ರಿಕ್ಷಾ ಬೇಕು, ಏನಾದರೂ ಒಂದು ಸಾಧನ ಇದ್ದರೆ ಮಾತ್ರ 5 ಹೆಜ್ಜೆ ಇಡಲಿಕ್ಕೆ ಕಾರಣ ಸಾಧ್ಯ ಇಲ್ಲದವರು ಕೂಡ ನಡ್ಕೊಂಡು ಬರ್ತಾರೆ. ಈ ಭಕ್ತಿ, ಈ ಶ್ರದ್ಧೆ ಎಲ್ಲಿಂದ ಬಂತು ಅನ್ನೋದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ. ಆದರೆ ನನಗೆ ಕಾಣ್ತದೆ ಎಲ್ಲ ಭಕ್ತರು ಕೂಡ ಈಗ ತಮ್ಮ ತನು ಮನ ಧನ ಅಂತ 3 ಹೇಳ್ತಾರೆ. ತನು ಮನ ಧನ. ತನು ಅಂತಂದರೆ ತಮ್ಮ ಶಕ್ತಿ ಮೀರಿ ಕೊಡುವಂಥದ್ದು, ಮನಸ್ಸಿನಿಂದ ಭಕ್ತಿಯಿಂದ ಕೊಡುವಂಥ ಧನ ಸಂಪತ್ತು. ಈ ತನು ಮನ ಧನಗಳಿಂದ ಕೊಡೋದು ದೈಹಿಕವಾಗಿ ಮತ್ತು ಹಣದ ಮೂಲಕ, ಧನದ ಮೂಲಕ ಮತ್ತು ಮಾನಸಿಕವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಕೊಡ್ತಾರೆ. ಈ 3 ಅವರು ಸಾಧಿಸುವುದನ್ನು ನೋಡಿದರೆ ತುಂಬ ಸಂತೋಷ ಆಗುತ್ತೆ. ಈ ರೀತಿಯ ಭಕ್ತಿಯಿಂದ ಅವರ ಕುಟುಂಬದಲ್ಲಿ ಕೂಡ ನೆಮ್ಮದಿ, ಶಾಂತಿ, ಸುಖ ಸಿಗುತ್ತೆ. ಎಲ್ಲರೂ ಕೂಡ ಈ ಮನೆಯಲ್ಲಿ ನೆಮ್ಮದಿ ಇರಬೇಕಾದ್ರೆ ಭಕ್ತಿಯಿಂದ ಎಲ್ಲರೂ ಏಕಾಗ್ರತೆ ಕೊಡಬೇಕು. ನಾವು ಅದಕ್ಕೆ ಸಾಮಾನ್ಯವಾಗಿ ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟವನ್ನು ಹಮ್ಮಿಕೊಡ್ತೇವೆ. ಯಾಕೆಂತಂದರೆ ಭಜನೆ ಮೂಲಕ ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಿಗೆ ಕುಳಿತು ಮನೆಯಲ್ಲಿ ಅವರು ಪ್ರಾರ್ಥನೆ ಮಾಡಬೇಕು, ಮನೆಯಲ್ಲಿ ಒಟ್ಟಿಗೆ ಹಾಡಬೇಕು ಅಂಥೇಳಿ. ತಮಿಳುನಾಡಿನಲ್ಲಿ ಒಮ್ಮೆ ಬರಗಾಲ ಬಂದಾಗ ನಾಸ್ತಿಕರ ಊರು ಅಂತ ಹೇಳಿಕೊಂಡಿದ್ದು, ಅಲ್ಲಿ ಕೂಡ ಜನ ಸೇರಿ ಪ್ರಾರ್ಥನೆ ಮಾಡಿದ್ರಂತೆ ಸಮುದ್ರದ ಬದಿಯಲ್ಲಿ. ಏನಂತಂದರೆ ನಮ್ಮ ಊರಿಗೆ ಒಳ್ಳೆದಾಗ ಮಳೆ ಬರಬೇಕು ಅಂಥೇಳಿ. ಈ ರೀತಿ ಎಲ್ಲರೂ ಸೇರಿ ಮಾಡುವಂಥ ಕಾರ್ಯಕ್ಕಿರುವ ಶಕ್ತಿ ಒಬ್ಬೊಬ್ಬರಿಗಿಲ್ಲ. ಒಬ್ಬೊಬ್ಬರು ದಾನ ಮಾಡಿದರೆ ಬರುವುದಿಲ್ಲ, ಒಬ್ಬರು ಪ್ರಾರ್ಥನೆ ಮಾಡಿ ಬರುವುದಿಲ್ಲ. ಇಲ್ಲಿ ಸಾವಿರಾರು ಮಂದಿ ಈ ದಾನ ಮಾಡಿದ್ದಾರೆ, ಭಕ್ತಿಯಿಂದ ಸೇವೆ ಮಾಡ್ತಾರೆ ಮತ್ತು ಶ್ರದ್ಧೆಯಿಂದ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ, ಈ ರೀತಿಯ ತನುಮನ ಧನಗಳಿಂದ ಮಾಡುವಂಥ ಸೇವೆ ಭಾಳ ಅಮೂಲ್ಯವಾದದ್ದು, ಅಪರೂಪದ್ದು. ನಿಮಗೆಲ್ಲ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ ಅಂತ ಹೇಳಿದ
ಧರ್ಮ ಮತ್ತು ಶಾಂತಿ ಇದು ಎರಡೂ ಕೂಡ ಒಟ್ಟಿಗೆ ಹೋಗುತ್ತೆ. ನಾವು ಧರ್ಮವನ್ನು ರಕ್ಷಿಸ್ತೇವೆ ಅನ್ನೋ ಒಂದು ಭ್ರಮೆ ನಮಗೆ ಬೇಡ. ನಮ್ಮನ್ನು ಧರ್ಮ ರಕ್ಷಿಸಲಿ. ನಾವು ಮಾಡುವಂಥ ಸತ್ಕಾರ್ಯಗಳೇ ನಮ್ಮನ್ನು ರಕ್ಷಣೆ ಮಾಡ್ತವೆ. ನಾವು ಮಾಡುವಂಥ ದಾನ ಧರ್ಮಗಳೇ ನಮ್ಮನ್ನು ರಕ್ಷಣೆ ಮಾಡ್ತವೆ. ನಾವು ಪರೋಪಕಾರ ಮಾಡಿದರೆ ಅದೇ ನಮಗೆ ರಕ್ಷಣೆ ಮಾಡ್ತದೆ. ಹಾಗಾಗಿ ನಾವು ಮಾಡಿದ್ದೇವೆ ಅನ್ನೋ ಬದಲು ನಾನು ಮಾಡಿದರೆ ನಾವು ಮಾಡ್ತೇವೆ ಅಂತ ಇಲ್ಲಿ ಅವರು ಹೇಳಿದರು ಭಾಳ ಚೆನ್ನಾಗಿ. ನಾನು ಅನ್ನುವಂಥದ್ದು ಅಹಂಕಾರದ ಮಾತಾಗುತ್ತೆ. ನಾವು ಅನ್ನುವಂಥದ್ದು ಎಲ್ಲರೂ ಮಸೇರಿ ಮಾಡುವಂಥ ಸಂಗತಿ ಆಗುತ್ತೆ. ಹಾಗಾಗಿ ನಾನು ತುಂಬ ಸಂತೋಷದಿಂದ ಈ ಕೆಲಸ ಕಾರ್ಯದಲ್ಲಿ ಭಾಗವಹಿಸ್ತೇನೆ. ನಮ್ಮ ಕಾಣೂರು ಮಠದ ಶ್ರೀಗಳವರು ಕ್ಷೇತ್ರಕ್ಕೆ ಬಂದಿದ್ದರು, ಭಾಳ ಗೌರವ ಪ್ರೀತಿ ತೋರಿಸಿದರು. ಅದಲ್ಲದೆ ಅವರ ಹಿಂದಿನ ಗುರುಗಳು ನಮ್ಮ ತಂದೆಯವರು ಬಹಳ ಸ್ನೇಹಿತರಾಗಿದ್ದರು, ಬಹಳ ಪ್ರೀತಿ ಮಾಡ್ತಿದ್ದರು. ನಮ್ಮ ತಂದೆಯವರು ಅವರ ಸೇವೆಯನ್ನು ಮಾಡಿದ್ದಾರೆ. ಅವರು ಕೂಡ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಅಭಿಮಾನ ಪಡ್ಕೊಂಡಿದ್ದರು. ಇವತ್ತು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇರುವಂಥದ್ದು, ಈಗ ಉಪಸ್ಥಿತಿಯಲ್ಲಿ ಆಗ್ತಾ ಇರುವಂಥದ್ದು ನನಗೆ ತುಂಬ ಸಂತೋಷ ಆಗಿದೆ ಅಂತ ಹೇಳ್ತಾ, ವೇದಿಕೆಯಲ್ಲಿ ಅನೇಕ ಜನ ಗಣ್ಯರಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸೇವೆಯನ್ನು ಒಂದೊಂದಲ್ಲ ಒಂದು ರೀತಿಯಲ್ಲಿ ಕ್ಷೇತ್ರಕ್ಕೆ ಸಮರ್ಪಿಸಿದ್ದಾರೆ. ಉಮಾಮಹೇಶ್ವರ ಕ್ಷೇತ್ರವನ್ನು ಬೆಳಗಲಿಕ್ಕೆ ಇದಿಷ್ಟೇ ಸಾಕು ಅಂತ ಹೇಳ್ತಾ, ನಿಮ್ಮ ಎಲ್ಲರ ಭಕ್ತಿ ಶ್ರದ್ಧೆಯಿಂದ ಈ ಕ್ಷೇತ್ರ ಬೆಳಗಲಿ. ಸಾನ್ನಿಧ್ಯ ವೃದ್ಧಿ ಅಂತಂದರೆ ಎರಡು ರೀತಿ ಸಾನ್ನಿಧ್ಯ ವೃದ್ಧಿ. ಒಂದು ತಂತ್ರಿಗಳು ಮಾಡುವಂಥದ್ದು, ತಂತ್ರಿಗಳು ಪೂಜೆ ಮೂಲಕ ಸಾನ್ನಿಧ್ಯ ವೃದ್ಧಿ ಮಾಡ್ತಾರೆ. ಆದರೆ ನಾವು ಭಕ್ತಿ ಮೂಲಕ ಸಾನ್ನಿಧ್ಯ ವೃದ್ಧಿಯನ್ನು ಮಾಡ್ತೇವೆ. ಎಷ್ಟು ಜನ ಬಂದು ಎಷ್ಟು ಅಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅಷ್ಟು ಸಾನ್ನಿಧ್ಯ ವೃದ್ಧಿ ಆಗುತ್ತೆ. ನಮ್ಮ ಬಾಹುಬಲಿ ಮೂರ್ತಿಯನ್ನು ಸಾಗಿಸುವಾಗ ಬಾಹುಬಲಿ ಮೂರ್ತಿಯ ಜೊತೆಗೆ ಹುಡುಗರಿದ್ದರು. ಅವರು ಡ್ಯಾನ್ಸ್ ಬ್ಯಾಂಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಯಾರು ಹೇಳಿದ್ರು, ನೋಡಿ ಡ್ಯಾನ್ಸ್ ಮಾಡ್ತಾರೆ ಹುಡುಗರು ಅಂತ. ನಾನು ಹೇಳಿದೆ, ಹುಡುಗರಿಗೆ ಶ್ರಮ ವಹಿಸಬೇಕು. ಅವರಿಗೆ ತನುವನ್ನು, ತಮ್ಮ ದೇಹವನ್ನು ಅನೇಕ ದಂಡಿಸಿ ಪ್ರೀತಿ ಮಾಡುವ ಮಾತು ಅವರಿಗೆ ಪ್ರೀತಿ ಆಗಿದೆ. ಸುಮ್ಮನೆ ಅವರಿಗೆ ನೀವು ಮೆರವಣಿಗೆಯಲ್ಲಿ ಬನ್ನಿ, ತಲೆ ತಗ್ಗಿಸ್ಕೊಂಡು ಬನ್ನಿ ಅಂತಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವರು ಡ್ಯಾನ್ಸೇ ಮಾಡಲಿ ಅವರು ಅಂತ. ಅಂದರೆ ಯಾವುದನ್ನಾದರೂ ಒಪ್ಪಿಸ್ಬೇಕು. ಒಬ್ಬ ಇವರು ಪಾದ್ರಿದ್ರಂತೆ, ಪ್ರೀಸ್ಟ್ ಚರ್ಚಿನಲ್ಲಿ ಯಾವಾಗಲೂ ಬಾಗಿಲು ಹಾಕೊಂಡೇನೋ ಒಳಗೆ ಮಾಡಿದೆ. ಒಂದು ದಿವಸ ಒಬ್ಬ ಹೋಗಿ ನೋಡಿದ ಕದ್ದು ಏನು ಅಂತ ನೋಡಿದರೆ ಒಳಗೆ ಪಲ್ಟಿ ಹೊಡಿತಾ ಇದ್ದಾರೆ ಅಂತ ಅವರು. ಇವರು ಹೊರಗೆ ಬಂದ ಮೇಲೆ ಕೇಳಿದೆ, ಏನು ಸ್ವಾಮಿ ಎಲ್ಲರೂ ಚರ್ಚೆ ಒಂದು ಪ್ರಾರ್ಥನೆ ಮಾಡಿದ್ರೆ ನೀವೇನು ಪಲ್ಟಿ ಹೊಡಿತಾ ಇದ್ದೀರಿ, ಸಮರಸಾಟ ಮಾಡಿದ್ದೀರಿ ಯಾಕೆ? ನಾನು ಹೇಳಿದೆ, ನಾನು ಹಿಂದೆ ಸರ್ಕಸ್ ಕಂಪನಿಯಲ್ಲಿದ್ದೆ, ನನಗೆ ಸರ್ಕಸ್ನಲ್ಲಿ ಈ ರೀತಿ ಪಲ್ಟಿ ಹೊಡೆದ ಅಭ್ಯಾಸ ಆಗಿದೆ. ನನಗೆ ದೇವರಿಗೆ ಬೇರೆ ಏನು ಕೊಟ್ಟರು ಕೂಡ ನನಗೆ ತೃಪ್ತಿ ಆಗೋದಿಲ್ಲ. ನನಗೆ ಗೊತ್ತಿದ್ದ ವಿದ್ಯೆ, ನನಗಂತ ಅಪೂರ್ವದ ಪಲ್ಟಿ ಹೊಡೆದ್ರೆ ಮಾತ್ರ ನನಗೆ ಖುಷಿ ಆಗೋದು. ಹಾಗೆ ನಾನು ಬ್ಯಾಂಡನ್ನು ಇದರಲ್ಲಿ ಅಡುಗೆ ಮಾಡುವಲ್ಲಿ ವಿಶೇಷತೆ ತಜ್ಞರಿದ್ದರು. ಅಡುಗೆಯಲ್ಲಿ ಬಳಸಲಿಕ್ಕೆ ಇಚ್ಛೆದವರು ಬಳಸುವುದರಲ್ಲಿ, ಹೆಣ್ಮಕ್ಕಳು ಭಜನೆ ಮಾಡುವುದರಲ್ಲಿ, ಯಾವುದೇ ನಿಮಗೆ ಇಷ್ಟ ಇದೆ ಅದರ ಮೂಲಕ ನೀವು ದೇವರ ಸೇವೆಯನ್ನು ಮಾಡ್ಬೋದು, ಅದು ಪುಣ್ಯವನ್ನು ಸಂಪಾದಿಸ್ಬೋದು. ಈಗ ಲಕ್ಷಾಂತರ ಮಂದಿ ಕುಂಭಮೇಳಕ್ಕೆ ಹೋಗಿ ನೀರಿನ ಕೆರೆಗೆ ಚೆಲ್ಲಿ ಅಂದಾಗ ಮತ್ತೆ ಅಲ್ಲೇ ತರ್ಪಣ ಬಿಡ್ತಾರೆ. ಅವರು ಕೊಡುವ ತರ್ಪಣ ಬಿಟ್ಟು ನೋಡೋದು ಏನೋ ಅನ್ನಿಸ್ತದೆ. ಅದು ನಿಜವಾಗಿ ಅವರು ಅಷ್ಟು ದೂರ ಹೋಗಿ ಬಂದದ್ದೇ ದೊಡ್ಡ ವಿಷಯ. ನಮ್ಮ ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದ್ರು, ನಾನು ಕೂಡ ಅಲ್ಲಿ ಹೋಗಿ ಬಂದೆ ಅಂತ ಹೇಳಿದರು. ಹಾಗಾಗಿ ಅವರೆಲ್ಲ ಹೋಗಿ ಅಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ ಸೇವೆಯಿಂದ ಅವರಿಗೆ, ಅವರ ಕುಟುಂಬದವರಿಗೆ ಮತ್ತು ಅವರ ಎಲ್ಲ ಸಹಬಂಧುಗಳಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಈಗ ಮತ್ತೊಮ್ಮೆ ಈ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಮಾಡುವಂಥ ಎಲ್ಲ ಸೇವೆಗಳು ಕೂಡ ಒಳ್ಳೆಯದಾಗಲಿ, ಭಕ್ತರಿಗೆಲ್ಲ ಅನುಗ್ರಹ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ನನ್ನ ಕ್ಷೇತ್ರಕ್ಕೆ ಇನ್ನೂ 2 ಗಂಟೆ ಬೇಕು ನನಗೆ ಹೋಗಲಿಕ್ಕೆ. ಅಂದರೆ 9:30-10 ಗಂಟೆ ಆಗುತ್ತೆ. ನಿಮ್ಮೆಲ್ಲರ ಒಪ್ಪಿಗೆಯನ್ನು ಪಡೆದು, ಪೂಜೆಯ ಒಪ್ಪಿಗೆಯನ್ನು ಪಡೆದು ಮಧ್ಯದಲ್ಲಿ ಹೋಗಲಿಕ್ಕೆ ನಿಮ್ಮ ಅಪ್ಪಣೆ. ಎಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಶ್ರೀ ಉಮಾಮಹೇಶ್ವರ ಸ್ವಾಮಿ ಅನುಗ್ರಹಿಸುವಂತೆ ಪ್ರಾರ್ಥನೆ. ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ನೂತನ ಸ್ವಾಗತ ಗೋಪುರದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಅನುಗ್ರಹ ಸಂದೇಶವನ್ನು ನೀಡಿದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಅವರ ಪಾದಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಇದೀಗ ಮುಂದಿನ ಭಾಗದಲ್ಲಿ ದ್ವೈತ ತತ್ವಜ್ಞಾನಿ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಅಷ್ಟಮಠಗಳಲ್ಲಿ ಒಂದಾದಂಥ ಮಠ ಕಾಣಿಯೂರು ಮಠ. ಕಾಣಿಯೂರು ಮಠ ಪರಂಪರೆಯ 30ನೇ ಯತಿಗಳು, ಆಶ್ರಮದ ಗುರುಗಳು ಶ್ರೀ ಶ್ರೀ ವಿದ್ಯಾ ವಾರಿನಿಧಿ ತೀರ್ಥರು 1992 ಮೇ 8ರಂದು ಸನ್ಯಾಸ ದೀಕ್ಷೆ ಪಾಜಕ ಕ್ಷೇತ್ರದಲ್ಲಿ ಪಡೆದು 2014 ಮತ್ತು 2016ರ ಉಡುಪಿಯ ಪರ್ಯಾಯ ಮಹೋತ್ಸವದಲ್ಲಿ ಒಂದಷ್ಟು ಆಧ್ಯಾತ್ಮಿಕ, ಒಂದಷ್ಟು ಸಾಮಾಜಿಕ, ಒಂದಷ್ಟು ಆಯೋಜನೆ ಮಾಡಿದಂಥ ಆ ಕಾಣಿಯೂರು ಮಠದ ಯತಿಗಳಾದಂಥ ಪರಮ ಪೂಜನೀಯ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಶುಭ ಆಶೀರ್ವಚನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡುವಂತೆ ತಮಗೆ ಆತ್ಮೀಯವಾಗಿ ವಿನಂತಿಸಿಕೊಂಡಿದ್ದೇವೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ. ಈಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಶುಭ ಸಮಾರಂಭಕ್ಕೆ ವಿಶೇಷವಾಗಿ ನಮ್ಮ ಅತ್ಯಂತ ಆತ್ಮೀಯರಾದ ಧರ್ಮಸ್ಥಳದ
ಅಭಿವೃದ್ಧಿಯ ನೇತಾರರಾಗಿರ್ತಕ್ಕಂತಹ ನಮ್ಮ ವೀರೇಂದ್ರ ಹೆಗ್ಡೆಯವರು ಬಂದದ್ದು ನಮಗೆ ಆನೆಯ ಬಲವನ್ನು ತಂದುಕೊಟ್ಟಂತೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಉಮಾಮಹೇಶ್ವರ ನಮಗೆಲ್ಲರಿಗೂ ಸಹಿತ ಕಷ್ಟಗಳನ್ನು ಪರಿಹಾರ ಮಾಡಿ ಅಭೀಷ್ಟಗಳನ್ನು ಕೊಡ್ತಕ್ಕಂಥವ್ರು. ಈಗ ತಾನೇ ಕೋಟ ಶ್ರೀನಿವಾಸ ಪೂಜಾರಿ ಅವರು ಒಂದು ಕಥೆಯನ್ನು ಹೇಳಿದರು. ಸಮುದ್ರ ಮಥನ ಕಾಲದಲ್ಲಿ ಬೇರೆ ಬೇರೆ ಪದಾರ್ಥಗಳು ಬಂದವು. ಅದರಲ್ಲಿ ಒಂದು ಹಾಲಾಹಲ ವಿಷ. ಅದನ್ನು ಯಾರೂ ಕೇಳಲಿಲ್ಲ, ನಾವು ತಗೊಳ್ತೇನೆ ಅಂತ ಯಾರೂ ಮುಂದೆ ಬರಲಿಲ್ಲ. ಯಾಕಂತ ಹೇಳಿದರೆ ಅದು ಘೋರವಾಗಿರ್ತಕ್ಕಂತಹ ವಿಷ, ಜಗತ್ತನ್ನೇ ನಾಶ ಮಾಡುವ ಸಾಮರ್ಥ್ಯವುಳ್ಳಂತಹ ವಿಷ. ಆವಾಗ ರುದ್ರದೇವರು ತಾವು ಹೇಳಿದ್ರಂತೆ, ಈ ವಿಷ ಆದ್ದರಿಂದ ಜಗತ್ತಿಗೆ ತೊಂದರೆ ಆಗೋದು ಬೇಡ, ಬೇಕಾದರೆ ನಾನು ಕಷ್ಟವನ್ನು ತಂದುಕೊಳ್ತೇನೆ ಹೊರತು ಜಗತ್ತು ಕಷ್ಟಕ್ಕೆ ಬಿಡುವುದು ಬೇಡ ಅಂತ ಹೇಳಿ ಆ ವಿಷವನ್ನು ತಾವೇ ಸ್ವೀಕಾರ ಮಾಡಿ ಜಗತ್ತಿನ ಅನಿಷ್ಟನೂ ಪರಿಹಾರ ಮಾಡಿದರು. ಆ ರುದ್ರದೇವರ ದೊಡ್ಡ ಕರುಣೆ ಇದು. ಆ ಹಾಲಾಹಲ ವಿಷವನ್ನು ತಾನು ಪಾನ ಮಾಡಿ ತಾನು ವಿಷಕಂಠನಾದರೂ ವಿಷಪಾನ ಮಾಡಿದರು, ಬಹಳ ಕಷ್ಟಪಟ್ಟಂತ ತೋರಿಕೊಂಡ್ರು, ಆದರೆ ಜಗತ್ತಿಗೆ ಬರುವ ಕಷ್ಟವನ್ನು ಪರಿಹಾರ ಮಾಡಿಬಿಟ್ರು. ಇದು ನಿಜವಾಗಿರ್ತಕ್ಕಂತಹ ಬದುಕು, ಅಂದರೆ ಸ್ವಾರ್ಥರಹಿತವಾದ ಬದುಕು. ಅದಕ್ಕೆ ಮೂಲ ಸ್ಫೂರ್ತಿ ರುದ್ರದೇವರು. ತಮ್ಮ ಎಲ್ಲ ಸ್ವಾರ್ಥವನ್ನು ಬಿಟ್ಟು ಜಗತ್ತಿನ ಒಳಿತಿಗೋಸ್ಕರ ವಿಷವನ್ನು ಪಾನ ಮಾಡಿ ಇವತ್ತು ಜಗದ್ವಂದ್ಯರಾಗಿರ್ತಕ್ಕಂಥ ಮಹಾನುಭಾವರು, ಮಹಾ ದೇವತೆ, ಇದು ಮಹಾರುದ್ರದೇವರು ಅಂತ ನಾವು ಹೇಳಬಹುದು. ಅಂತಹ ಉಮಾಮಹೇಶ್ವರನ ಸನ್ನಿಧಾನದಲ್ಲಿ ಇವತ್ತು ನಮ್ಮ ಹೆಗಡೆಯವರು ಬಂದದ್ದು ನಮಗೆ ಬಹಳ ಸಂತೋಷವಾಗಿದೆ. ಹೆಗಡೆಯವರು ಅವರು ಹೇಳಿದಂತೆ ನಮ್ಮ ಗುರುಗಳ ಕಾಲದಿಂದಲೂ ಸಹಿತ ನಮ್ಮ ಹೆಗಡೆಯವರ ಕುಟುಂಬಕ್ಕೆ ಬಹಳವಾದ ಸಂಬಂಧವಿದೆ. ನಮ್ಮ ರತ್ನವರ್ಮ ಹೆಗಡೆಯವರು ನಮ್ಮ ಗುರುಗಳ ಕಾಲದಲ್ಲಿ ವಿಶೇಷವಾಗಿ ಆತ್ಮೀಯತೆ ಇಟ್ಟುಕೊಂಡಿದ್ದ ಆ ಹಣ್ಣು ಕಾಯಿ ಸೇವೆ ಎಲ್ಲ ನಡೀತಾ ಇದೆ. ಅದರ ಮೂಲ ಸ್ಫೂರ್ತಿ ಪಡೆದುಕೊಂಡದ್ದು ಧರ್ಮಸ್ಥಳದಲ್ಲಿ. ಆ ಧರ್ಮಸ್ಥಳದಲ್ಲಿ ಆಗತಕ್ಕಂತಹ ಆ ಸೇವೆ ಅಂದರೆ ದೇವಸ್ಥಾನಕ್ಕೆ ಮಠಕ್ಕೆ ಆದಾಯ ಬಹಳ ಬರ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ. ನಮ್ಮ ಗುರುಗಳು ಧರ್ಮಸ್ಥಳಕ್ಕೆ ಹೋದಾಗ ಆ ಒಂದು ವ್ಯವಸ್ಥೆಯನ್ನು ಕಂಡು ಇದನ್ನು ಉಡುಪಿಯಲ್ಲಿ ತಂದುಕೊಳ್ಬೇಕು ಎಂಬುದಂತ ದೃಷ್ಟಿ ಇಟ್ಟುಕೊಂಡು ಉಡುಪಿಯಲ್ಲಿ ನಮ್ಮ ಗುರುಗಳು ಪ್ರಾರಂಭ ಮಾಡಿದರು ಆಮೇಲೆ ಆ ಹಣ್ಣುಕಾಯಿ ಸೇವೆಯನ್ನು. ಆದ್ದರಿಂದ ಅದಕ್ಕೆ ಮೂಲ ಸ್ಫೂರ್ತಿ ಧರ್ಮಸ್ಥಳ ಅಂತ ನಮ್ಮ ಗುರುಗಳು ಯಾವಾಗಲೂ ಆ ಮಾತನ್ನು ಹೇಳ್ತಾ ಇದ್ರು. ಅಂತಹ ಆ ಗುರುಗಳು ಮತ್ತು ರತ್ನವರ್ಮ ಹೆಗಡೆಯವರ ಜೊತೆಗೆ ಇರತಕ್ಕಂಥ ಸಂಬಂಧ ಅದೇ ತರಹವಾಗಿ ನಮ್ಮ ಹೆಗಡೆಯವರು ನಮ್ಮ ಜೊತೆ ಇಟ್ಟುಕೊಂಡು ಬಿಟ್ಟಿದ್ದಾರೆ. ನಮ್ಮ ಪರ್ಯಾಯ ಕಾಲದಲ್ಲಿ ಒಂದು ಯೋಜನೆ ಮಾಡಿದ್ದೆವು ನಾವು. ಏನಂತ ಹೇಳಿದರೆ, ಒಂದು ಸಂಸ್ಕೃತ ವಿಶ್ವಕೋಶ ಪುಸ್ತಕ ಮಾಡಬೇಕು ಅಂತ ಹೇಳಿ ಯೋಜನೆ ಮಾಡಿದ್ದೆವು. ಅದಕ್ಕೆ ಹಣದ ಒಂದು ಅವಶ್ಯಕತೆ ಇತ್ತು. ಸುಮಾರು ಕೋಟಿ ಕೊಟ್ಟು ಹಣ ಅವಶ್ಯಕತೆ ಇತ್ತು. ನಾವೇನು ಮಾಡಬೇಕು ಅಂತ ನಾವು ವಿಚಾರ ಮಾಡಿದ್ದೆವು. ಒಮ್ಮೆ ನಾವು ಹೇಳಿದೆವು, ಹೆಗ್ಡೆಯರ ಹತ್ರ ಒಮ್ಮೆ ಹೋಗಿ ಮಾತಾಡಿ ಅವರು ಏನು ಮಾಡ್ಬೋದು ಅಂತ ಹೇಳಿ. ನಮಗೆ ವಿಶ್ವಾಸ ಇತ್ತು. ಅದರಂತೆ ನಮ್ಮ ಸಂಸ್ಕೃತ ಕಾಲೇಜಿನಲ್ಲಿ ಈ ಥರ ಒಂದು ವ್ಯವಸ್ಥೆ ಇದೆ, ನಿಮ್ಮ ಸಹಕಾರ ಬೇಕು ಅಂತ ಹೇಳಿದಾಗ ಆ ಕೂಡಲೇ ವೀರೇಂದ್ರ ಹೆಗ್ಡೆಯವರು 1 ಕೋಟಿಯ ಸಹಾಯವನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಆ ಒಂದು ಅವರ ಸಹಕಾರವನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ, ಅಂದರೆ ಒಂದು ರೀತಿಯಲ್ಲಿ ಕರ್ಣನಂತೆ ದಾನ ಮಾಡತಕ್ಕಂಥ ಗುಣವುಳ್ಳವರು ನಮ್ಮ ಹೆಗಡೆಯವರು ಅಂತ ನಾವು ಹೇಳಬಹುದು. ಅಂತಹ ಹೆಗ್ಡೆಯವರ ಆ ಒಂದು ವೈಭವವನ್ನು ಇವತ್ತೇ ನೋಡಿದ್ರಿ ನೀವು. ಈ ಕ್ಷೇತ್ರಕ್ಕೆ 10 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಘೋಷಣೆ ಮಾಡಿದರು ಅವರು. ಅಂತಹ ಹೆಗ್ಡೆಯವರು ಪ್ರತಿಯೊಂದು ದೇವಸ್ಥಾನದಲ್ಲಿ ಏನೋ ಒಂದು ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದರೆ ಅದರಲ್ಲಿ ಧರ್ಮಸ್ಥಳದ ಒಂದು ವಿಶೇಷವಾಗಿರ್ತಕ್ಕಂಥ ಸಹಕಾರ ಇದ್ದೇ ಇರುತ್ತೆ ಅಂತ ನಾನು ಯಾವಾಗಲೂ ಭಾವಿಸ್ತಾ ಇರ್ತೇನೆ. ಅಂತಹ ನಮ್ಮ ವೀರೇಂದ್ರ ಹೆಗ್ಡೆಯವರು ಇಂದ್ರ ಯಾವ ತರಹ ಇಂದ್ರನಿಂದ ಸ್ವರ್ಗದಲ್ಲಿ ಒಳ್ಳೆಯ ಅಭೀಷ್ಟ ಉಂಟಾಯಿತಂತೆ, ಅದು ಸ್ವರ್ಗವಾಗಿ ಪರಿಣಮಿಸ್ತಂತೆ. ಅದೇ ತರಹವಾಗಿ ನಮ್ಮ ವೀರೇಂದ್ರ ಹೆಗ್ಡೆಯವರಿಂದ ಅವರೆಲ್ಲಿ ಹೋಗ್ತಾರೋ ಅವೆಲ್ಲೋ ಸ್ವರ್ಗವಾಗಿ ಬಿಡುತ್ತೆ ಅಂತ ಹೇಳಲಿಕ್ಕೆ ಇವತ್ತು ನಮ್ಮ ಈ ಕ್ಷೇತ್ರವೇ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂತಹ ಹೆಗ್ಡೆಯವರಿಗೆ ಸಂದರ್ಭದಲ್ಲಿ ನಾವು ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರು ಮತ್ತೆ ಮತ್ತೆ ಈ ಕ್ಷೇತ್ರಕ್ಕೆ ಬರ್ತಾ ಇರಬೇಕು, ಈ ಒಂದು ಕ್ಷೇತ್ರದ ವಿಶೇಷ ಅಭಿಮಾನವನ್ನು ಹೊಂದಿರಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಬಂದಿರತಕ್ಕಂಥ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಅನೇಕ ಜನರ
ವಿಶೇಷವಾದ ಕೊಡುಗೆ ಇದೆ. ನಮ್ಮ ರುದ್ರಯ್ಯಾಚಾರ್ಯರು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ವಿಶೇಷ ಶ್ರಮಪಟ್ಟಿದ್ದಾರೆ. ಯಾವಾಗಲೂ ಅವರು ಹೇಳೋದುಂಟು, ಅದು ದೇವರ ಅನುಗ್ರಹದಿಂದ ದೇವರು ಮಾಡಿಸ್ತಾರೆ ಅಂತೇಳಿ. ಆದರೆ ಅವರ ಶ್ರಮ ನಮಗೆ ಗೊತ್ತಿದೆ. ತುಂಬ ಶ್ರಮಪಟ್ಟು ಈ ಒಂದು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಅವರು ಕಾಳಜಿ ವಹಿಸಿಕೊಂಡಿದ್ದಾರೆ. ಅವರನ್ನು ಸಹಿತ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಅದೇ ತರಹವಾಗಿ ಸಮಿತಿಯ ಪ್ರತಿಯೊಬ್ಬರೂ ಸಹಿತ ನಮ್ಮದೇ ಕ್ಷೇತ್ರ ಎಂಬ ಒಂದು ಅಭಿಮಾನ ಇಟ್ಟುಕೊಂಡು ಈ ಕ್ಷೇತ್ರದ ಅಭಿವೃದ್ಧಿ ವಿಷಯದಲ್ಲಿ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಆಚಾರ್ಯರು ಮುರಾರಿ ಆಚಾರ್ಯರು ಅವರು ಈ ಕ್ಷೇತ್ರಕ್ಕೆ ತಮ್ಮದೇ 6 ಲಕ್ಷ ದೇಣಿಗೆಯನ್ನು ಕೊಡುವ ಮೂಲಕ ಆ ಗರ್ಭಗುಡಿಯ ತಾಮ್ರದ ಹಂಚಿಕೆಗೆ ತಮ್ಮದೇ ಆಗಿರತಕ್ಕಂತಹ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಹೀಗೆ ಅನೇಕ ಜನ ತಮ್ಮದೇ ಆದ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸಹಿತ ಭಗವದ್ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರಿಗೂ ಭಗವದರಿಗೂ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ ಮಸ್ತು. ಇಂದಿನ ಈ ಒಂದು ಧಾರ್ಮಿಕ ಸಭಾ ಗುರುಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಈ ದಿನ ಸ್ವಾಗತ ಗೋಪುರದ ಉದ್ಘಾಟನೆ ಮಾಡಿದಂಥ ಪೂಜ್ಯರು ಆದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಧರ್ಮಾಧಿಕಾರಿಗಳು ಶ್ರೀ ಧರ್ಮಸ್ಥಳರವರೇ, ಇನ್ ಅಬ್ಸೆನ್ಸಿಯ ಲೋಕಸಭಾ ಸದಸ್ಯರಾದಂತಹ ಶ್ರೀ ಪೂಜಾರಿ ಅವರೇ, ವಿಧಾನಸಭಾ ಸದಸ್ಯರಾದಂತಹ ಶ್ರೀ ಯಶ್ಪಾಲ್ ಸುವರ್ಣರವರೇ, ಮಾಜಿ ಸಚಿವರಾದಂತಹ ಶ್ರೀ ಪ್ರಮೋದ್ ಮಂಜುರಾಜ್ರವರೇ, ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಮಂಜುನಾಥ್ ಭಂಡಾರಿ ಅವರೇ, ಅಧ್ಯಕ್ಷತೆ ವಹಿಸಿದ ಬೈಕಾಡಿ ಸುಪ್ರಸಾದ್ ಕಾರ್ಯಕ್ರಮವನ್ನು ನಡೆಸಿ ನಂತರ ಈಗ ಅಂತಂದರೆ ಒಂದೇನೋ ಒಂದು ನಂಟು ಅಂತ ಏನೋ ನಮ್ಮ ಸ್ವಾಗತ ಭಾಷಣ ಹೇಳಿದರು, ಇದು ನಿಜಕ್ಕೂ ನಿಜ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂದರೆ ನಾನು ನ್ಯಾಯಾಧೀಶನಾಗಿ ನೇಮಕಗೊಂಡು ಪ್ರಥಮವಾಗಿ ಬಂದಿದ್ದೆ ಉಡುಪಿಯ ಆಗಿನ ತಾಲೂಕಿಗೆ. ಆ ಸಂದರ್ಭದಲ್ಲಿ ನನಗೆ ಪರಿಚಯ ಆಗಿದ್ದು ನಮ್ಮ ಕೋಟ್ ಬ್ಯಾಕ್ ರೋಡಲ್ಲಿರುವಂಥ ಗಾಯದ ಜ್ಯುವೆಲ್ಲರ್ಸಲ್ಲಿ ಕೆಲಸ ನಡೆಸಿದ್ದಂಥ ಶ್ರೀ ರುದ್ರಯ್ಯ ಆಚಾರ್ಯರು. ನಾವು ದಿನಾಲೂ ಭೇಟಿಯಾಗಿ ಮಾತಾಡ್ತಾ ಇದ್ವಿ. ಅವರ ಜೊತೆ ಸ್ವಲ್ಪ ಒಡನಾಟ ಇತ್ತು. ಆ ಒಂದು ಒಡನಾಟದವನ್ನು ಅವರು ನೆನೆಸಿಕೊಂಡು ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಮಂತ್ರಿಸಿದ್ದಾರೆ. ಈ ಧರ್ಮ ಅಂತ ಬಂದಾಗ ಅದರ ಆಚರಣೆ ಹೇಗೆಲ್ಲ ನಾವು ಮಾಡಬೇಕು ಅನ್ನೋಕ್ಕೆ ಇದೊಂದು ಏನು ಸಭೆ ಅಥವಾ ಏನೊಂದು ಉತ್ಸವನ ನೀವೆಲ್ಲ ಏರ್ಪಡಿಸಿದ್ದೀರಿ, ಇದು ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಈಗಾಗಲೇ ಕಾವಂದ್ರವರು ಸಂಸದರು ಎಲ್ಲ ಮಾತಾಡಿದರು ಭಕ್ತಿ ಹೇಗೆ ಇರ್ತದೆ ಅಂತ. ದೇವರ ಮೇಲೆ ಭಕ್ತಿ ಬಹಳ ಮುಖ್ಯ. ಭಕ್ತಿ ಇದ್ದರೆ ಎಲ್ಲ ಆಗತ್ತೆ ಅಂತ. ಈ ಸಂದರ್ಭ ನಾನು ದೇವರ ಮೇಲೆ ಭಕ್ತಿ ಹೇಗೆಲ್ಲ ಇದ್ದರೆ ಏನೆಲ್ಲ ಆಗುತ್ತೆ ಅನ್ನೋ ಬಗ್ಗೆ ನಿಜವಾದ ನಡೆದಂಥ ಕೆಲವು ಘಟನೆಗಳ ಬಗ್ಗೆ ತಮಗೆ ಹೇಳಲು ಇಷ್ಟಪಡ್ತೇನೆ. ತಮಗೆಲ್ಲ ಗೊತ್ತು, ಮಹಾರಾಷ್ಟ್ರ ರಾಜ್ಯದಲ್ಲಿ ಪಂಢರಪುರ ಅಂತ ಒಂದು ಕ್ಷೇತ್ರ ಇದೆ. ಅಲ್ಲಿ ವಿಠ್ಠಲನ ದೇವಸ್ಥಾನ ಇದೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ ಜನ ಇಲ್ಲಿಂದ ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಮಾಡ್ತಾ ಮಾಡ್ತಾ ಅವರು ಭಜನೆ ಮಾಡ್ತಾ ಹೋಗ್ತಾರೆ. ಕೈಯಿಂದ ವಿಠಲ ವಿಠಲ ಅಂತ ಭಜನೆ ಮಾಡ್ತಾ ಹೋಗ್ತಾರೆ. ಹಾಗೆ ಬೆಂಗಳೂರಿನಲ್ಲಿ ಒಂದು 5 ಜನ ಪ್ರತಿ ವರ್ಷ ಹೋಗ್ತಾರೆ. ನಾನು ಹೇಳ್ತಾ ಇರೋದು ನಡೆದ ಘಟನೆ. 5 ಜನಕ್ಕೆ ಆಷಾಢ ಮಾಸದಲ್ಲಿ ಪಂಢರಪುರಕ್ಕೆ ಹೋಗಬೇಕಾಗಿತ್ತು. ಅದರಲ್ಲಿ ಇಬ್ಬರಿಗೆ ಸ್ವಲ್ಪ ಎದೆ ನೋಸು ಪ್ರಾರಂಭ ಆಯಿತು. ಆಗ ಅವರು ಹೃದಯ ತಜ್ಞರ ಹತ್ರ ಕನ್ಸಲ್ಟೇಷನ್ಗೆ ಹೋದರು. ಹೋದವಾಗ ಆ ಹೃದಯ ತಜ್ಞರು ಎಲ್ಲ ಸ್ಕ್ಯಾನ್ ಮಾಡಿ ನೋಡಿ, ಇಲ್ಲ ನಿಮ್ಮಲ್ಲಿ ಹಾರ್ಟಲ್ಲಿ ಬ್ಲಾಕೇಜ್ ಇದೆ, ಅದು ಈಗ ಕೂಡಲೇ ಸರ್ಜರಿ ಮಾಡಬೇಕು, ನೀವು ಇವತ್ತೇ ಅಡ್ಮಿಟ್ ಆಗಿ ಅಂತ ಹೇಳಿದ್ರಂತೆ. ಆಗ ಅವು ಆ ಭಕ್ತರಿಗೆ
ಇಲ್ಲ ನಾವು ಆಷಾಢ ಮಾಸದಲ್ಲಿ ಏಕಾದಶಿಗೆ ಹೋಗಲೇಬೇಕು, ಹೋಗಿ ಪಾದಯಾತ್ರೆ ಹೋಗಿ ಬಂದು ಸರ್ಜರಿ ಮಾಡಿಸ್ಕೋತೀವಿ ಅಂತ. ಆಗ ವೈದ್ಯರು ಬಿಟ್ಟರು, ಆಯಿತು ಹೋಗಿ ಬನ್ನಿ ನೀವು, ಒಳ್ಳೆಯದಾಗಲಿ ಅಂತ. ಏನು ಪಾದಯಾತ್ರೆಗೆ ಹೋದರು, ಬೆಂಗಳೂರಿಂದ ಪಂಢರಪುರವರೆಗೆ ಭಜನೆ ಮಾಡ್ತಾ ಹೋದರು, ವಾಪಸ್ ಬಂದು ಮತ್ತೆ ವೈದ್ಯರ ಹತ್ರ ಆಯಿತು ನಾವು ಹೋಗಿ ಬಂದಿದ್ದೀವಿ ಮತ್ತೆ ಚೆಕ್ ಮಾಡಿ ಅಂತ. ಹಾಗೆ ಅವರು ಮತ್ತೆ ಎಕ್ಸ್ರೇ ಎಲ್ಲ ಮಾಡಿ ನೋಡಿದವಾಗ ಒಂದು ಬ್ಲಾಕೇಜ್ ಇರಲಿಲ್ಲ ಅಂತ. ಅಂದರೆ ದೇವರ ಮೇಲೆ ಭಕ್ತಿ ಇದ್ದರೆ ಅವರು ಭಜನೆ ಮಾಡ್ತಾ ಹೋಗಿ ವಾಪಸ್ ಏನು ಬಂದ್ರಲ್ಲ, ಅವರ ಒಂದು ಭಕ್ತಿಗೆ ಅವ್ರು ಏನೋ ಡಾಕ್ಟರ್ ಹೇಳಿದ್ರು, ಇಲ್ಲ ನಿಮಗೆ ಮೊದಲು ಏನು ಬ್ಲಾಕೇಜ್ ಇತ್ತು ಯಾವುದೇ ಬ್ಲಾಕೇಜ್ ಇಲ್ಲ, ಈಗ ನೀವು ಆರಾಮಾಗಿದ್ರೆ ನಿಮಗೆ ಸರ್ಜರಿ ಬೇಡ ಅಂತ. ಇದು ಒಂದು ಆದ ಉದಾಹರಣೆ 4 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ. ಮಠದ ಒಂದು ರೂವಾರಿಯಾಗಿ ಕೆಲಸ ಮಾಡ್ತಾರೆ, ಈಗೇನು ಇವರೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಆ ಮಠಕ್ಕೆ ಗುರುಗಳು ಬರ್ತಾ ಇದ್ರು, ಇವರಿಗೂ ಸ್ವಲ್ಪ ಎದೆ ನೋಸೋಕೆ ಶುರು ಮಾಡಿದ್ರು. ನನಗೆ ಮೊನ್ನೆ ಭೇಟಿಯಾಗಿದ್ರು, ಹೇಳ್ತಾ ಇದ್ದಾರೆ ಅವರು ಎದೆ ನೋಸೋಕೆ ಶುರುವಾದಾಗ ಇವರು SDM ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ಇಲ್ಲಲ್ಲ ನಿಮಗೆ 90% ಬ್ಲಾಕ್ ಇದೆ, ಸರ್ಜರಿ ಮಾಡಿಸ್ಕೊಳ್ಳದೆ ಹೋದರೆ ನಿಮಗೆ ನೀವು ಉಳಿದೇ ಇಲ್ಲ ಅಂತ ಹೇಳಿದ್ರು. ಇಲ್ಲ ಗುರುಗಳು ಬರ್ತಾ ಇದ್ದಾರೆ, ನಾನು ಬರೋಕ್ಕಾಗಲ್ಲ, ಗುರುಗಳು ಬಂದು ಹೋದ್ಮೇಲೆ ನಾನು ಸರ್ಜರಿ ಮಾಡಿಸ್ಕೊತೀನಿ ಅಂತ ಹೇಳಿದ್ರಂತೆ. ಆಗ ವೈದ್ಯರು ಅನಿವಾರ್ಯಗಳಿಂದ ಕಳಿಸ್ಕೊಟ್ರು, ಗುರುಗಳು ಬಂದು ಹೋದರು. ಗುರುಗಳು ಮುಂದೆ ಎಲ್ಲ ಎಕ್ಸ್ರೇ ರಿಪೋರ್ಟ್ಸು ಎಲ್ಲ ಕೊಟ್ಟಿರುತ್ತೆ, ಈ ಥರ ಎಲ್ಲ ನನಗೆ ಹೇಳಿದ್ದಾರೆ, ನೀವೇ ನನಗೆ ಕಾಪಾಡಬೇಕು ಅಂತ. ಗುರುಗಳು ಮಂತ್ರಾಕ್ಷತೆ ಕೊಟ್ಟು ನಿನಗೇನೂ ಆಗಲ್ಲ ಹೋಗು ಅಂತ ಹೇಳಿದ್ರಂತೆ. ಗುರುಗಳು ತಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದರು. ಇವರು ಮತ್ತೆ 2 ದಿವಸ ಆದ ನಂತರ ಅದೇ ವೈದ್ಯರ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ಒಂದು ಬ್ಲಾಕೇಜ್ ಇರಲಿಲ್ಲ ಅಂತ. ಅಂದರೆ ದಿಸ್ ಈಸ್ ಹೌ ದಿ ದೇವರ ಮೇಲೆ ಭಕ್ತಿ ಇದ್ದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅಂದರೆ ದೇವರೆಲ್ಲ ನಮ್ಮ ಕಡೆ ಮಾಡಿಸ್ತಾರೆ. ನಮ್ಮ ಕಡೆ ಒಂದು ಶಾಸ್ತ್ರ ಇದೆ, ಹಣೆ ಬರ ಹೇಗಿದೆಯೋ ಹಾಗೆ ಆಗತ್ತೆ ಅಂತ. ಅಂದರೆ ನಮ್ಮ ಬ್ರಹ್ಮ ನಮ್ಮನ್ನು ಈ ಭೂಮಿಗೆ ಕಳಿಸುವಾಗ ಎಲ್ಲ ಬರೆದಿರ್ತಾನೆ, ನಾವು ಹೊಟ್ಟೆಲಿ ಇರುವಾಗಲೇ ಎಲ್ಲ ಬರೆದಿರ್ತಾನೆ, ಹೇಗೆಲ್ಲ ನಾವು ಇರಬೇಕು, ಏನೆಲ್ಲ ಆಗಬೇಕು ಅಂತ. ನಾವೆಲ್ಲ ಏನು ಮಾಡ್ತಾ ಇದೀವಲ್ಲ, ಅಹಂಕಾರ ಪಡ್ತೀವಿ, ನಾವು ನಂದು ಅಂತ ಹೇಳ್ತೀವಿ, ನಾನು ಸ್ವಾರ್ಥಿಗಳಾಗ್ತೀವಿ, ಶ್ರೀಮಂತರಾಗಬೇಕು, ಅಷ್ಟು ಆಸ್ತಿ ಗಳಿಸ್ಬೇಕು, ಇಷ್ಟು ಆಸ್ತಿ ಗಳಿಸ್ಬೇಕು ಅಂತ. ಅದೆಲ್ಲ ಕ್ಷಣಿಕ ಸುಖ ಅಂತ. ನಾವು ಬರುವಾಗೂ ಏನೂ ತಂದಿಲ್ಲ, ಹೋಗುವಾಗೂ ಏನೂ ಒಯ್ಯೋದಿಲ್ಲ. ಹಾಗೆ ಹೋಗುವಾಗ ನಮ್ಮನ್ನು ಹೊತ್ತುಕೊಂಡು ಹೋದವರ ಋಣನೂ ನಮಗೆ ತೀರಿಸೋಕ್ಕಾಗಲ್ಲ. ಹಾಗೆ ಏನು ನಾವು ದೇವರ ಮೇಲೆ ಭಕ್ತಿಯನ್ನು ನಾವು ದೇವರಿಗೆ ಭಕ್ತಿಯಿಂದ ಪೂಜಿಸ್ತೇವೆ, ಭಜನೆ ಮಾಡ್ತೇವೆ, ಏನೋ ನಮಗೆ ಕೈಲಾದಷ್ಟು ಕಾಣಿಕೆ ಕೊಡ್ತೇವೆ, ಇದೇನು ನಾವೆಲ್ಲ ಮಾಡ್ತಾ ಇದ್ದೀವಲ್ಲ, ಇದು ಮುಂದಿನ ಜನ್ಮಕ್ಕಾಗಿ ನಾವು ಮಾಡುವಂಥ ಒಂದು ಪುಣ್ಯದ ಕೆಲಸ. ಯಾಕಂದರೆ ಈ ಮನುಷ್ಯ ಬಹಳ ಸ್ವಾರ್ಥಿ. ನಾವೆಲ್ಲ ನೋಡಿದಾಗೆ ನಿಮಗೆಲ್ಲ ಗೊತ್ತು, ನ್ಯಾಯಾಲಯದಲ್ಲಿ ಸಾಕಷ್ಟು ಪ್ರಕರಣ ಬರ್ತದೆ, ಸ್ವಾರ್ಥನ ಇರ್ತದೆ, ಅಣ್ಣ ತಮ್ಮನ ಜಗಳ ಇರ್ತದೆ, ಪ್ರತಿಷ್ಠೆ ಇರ್ತದೆ, ಏನೆಲ್ಲ ಆಗ್ತದೆ. ಆದರೆ ನಾವು ಈ ದೇವರ ಮೇಲೆ ಭಕ್ತಿ ಇಟ್ಟರೆ ದೇವರು ಎಲ್ಲ ಒಳ್ಳೆಯದೇ ಮಾಡ್ತಾನೆ ಹೊರತು ಕೆಟ್ಟಂತ ಮಾಡಲ್ಲ. ದೇವರ ಮೇಲೆ ಭಕ್ತಿಯಿಂದ ನಾವು ಇನ್ನೆಲ್ಲ ಮಾಡಪ್ಪ ಅಂತಂದರೆ ಯಾವುದೇ ಒಂದು ಕಷ್ಟ ಇದ್ರೂ ಸಹಿತ ಆ ಕಷ್ಟ ಸುಲಭವಾಗಿ ಅದು ಪರಿಹಾರ ಆಗ್ತದೆ. ಅದಕ್ಕೆ ಭಕ್ತಿ ಬಹಳ ಮುಖ್ಯ ಅಂತ ಹೇಳ್ತಾರೆ. ಆದ್ದರಿಂದ ಅಂದರೆ ನಾವು ಮನುಷ್ಯನ ಜೀವನ ಅಂತ ಏನಿದೆ ಅಲ್ಲ, ಅದು ಬಹಳ ನಮಗೆ ಲಿಮಿಟೆಡ್ ಕೊಟ್ಟಿದ್ದಾನೆ ದೇವರು. ಯಾವಾಗಲೂ ಮನುಷ್ಯನ ಜೀವನ ಅಂದರೆ ಒಬ್ಬ ವ್ಯಕ್ತಿಯ ಆಯುಸ್ಸು ಈಗಿನ ಒಂದು ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಪ್ರಕಾರ ವಿಚಾರ ಮಾಡಿದ್ರೆ 75 ವರ್ಷ ಆನ್ ಆನ್ ಎವರೇಜ್. ಕೆಲವರು 90 ವರ್ಷ ಬದುಕ್ಬೋದು, ಕೆಲವರು 100 ವರ್ಷ ಬದುಕ್ಬೋದು, ಕೆಲವರು 40 ವರ್ಷಕ್ಕೆ ಹೋಗ್ಬೋದು. ಹಾಗೆ ಆದರೆ ಎವರೇಜ್ ಒಂದು ನಾವು ವಿಚಾರ ಮಾಡಿದವಾಗ ಮನುಷ್ಯನ ಆಯುಷು 75 ವರ್ಷ ಅಂತ ಇದು ಹೇಳ್ಕೊಂಡ್ರೆ ನಮಗೆ ಇರೋದೇ ಲಿಮಿಟೆಡ್ ಪೀರಿಯಡ್, ಅತಿ ಬಹಳ ಸಣ್ಣ ಒಂದು ಆಯುಸ್ಸು ಎಲ್ಲರಿಗೂ. ಈ 75 ವರ್ಷದಲ್ಲಿ ನಾವು ಪ್ರತಿ ದಿವಸ ನನ್ನನ್ನು ಸೇರಿ ದಿನಕ್ಕೆ ನಾವು ಎವರೇಜ್ ಲೆಕ್ಕ ಮಾಡಿದವಾಗ 8 ಗಂಟೆ ಮಲ್ಕೋತೀವಿ. ಪ್ರತಿ ದಿವಸ 8 ಗಂಟೆ ಅಂತಂದಾಗ 75 ವರ್ಷ ವಿಚಾರ ಮಾಡಿದಾಗ 1/3 ಆಫ್ ಅ ಡೇ ವಿ ಸ್ಲೀಪ್. ಅಂದರೆ ದಿನದ 1/3 ತಾಸು ನಾವು ಮಲ್ಕೋತೀವಿ. ಹಾಗೆ ಮಲ್ಕೊಂಡವಾಗ
75 ವರ್ಷ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಬೆಡ್ ಮೇಲೆ ಸಾಯೋ ತನಕ 25 ವರ್ಷ ಮಲ್ಕೋತೀವಿ. ಅಂದರೆ 25 ವರ್ಷ ಮಲ್ಕೊಂಡವಾಗ ಇರೋದೇ ನಮಗೆ 50 ವರ್ಷ. 50 ವರ್ಷದಲ್ಲಿ ಬಾಲ್ಯ ಆಗಬೇಕು, ಶಿಕ್ಷಣ ಆಗಬೇಕು, ನೌಕರಿ ಆಗಬೇಕು, ಅಥವಾ ಬಿಸ್ನೆಸ್ ಆಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು. ಅಂದರೆ ನಮಗೆ ಇರೋದೇ ಒಂದು ಸಮಯ ಬಹಳ ಕಡಿಮೆ. ಆ ಕಡಿಮೆ ಅವಧಿಯಲ್ಲಿ ಈ ಒಂದು ಭಕ್ತಿ, ದೇವರ ಮೇಲೆ ಭಕ್ತಿ, ದೇವರ ಭಜನೆ ಅಥವಾ ದೇವರ ಮೇಲೆಗೆ ಏನೇನಿದೆಯಲ್ಲ ಅದನ್ನು ನಾವು ಮಾಡಿದ್ರೆ ಡೆಫಿನೆಟ್ ಆಗಿ ಇದು ಮುಂದಿನ ಜನ್ಮಕ್ಕೆ ಮಾಡುವಂಥ ನಾವು ಒಂದು ಮೆರಿಟ್ ಅಥವಾ ಏನು ಪುಣ್ಯ ಅಂತೀವಲ್ಲ ಅದು. ಯಾಕಂದರೆ ಈ ಜನ್ಮದಲ್ಲಿ ನಾವು ಮಾಡಿದ್ದು ಏನು ಮಾಡೋದಿರಲ್ಲ, ಅದೆಲ್ಲ ಹಿಂದಿನ ಜನ್ಮದ ಒಂದು ಕರ್ಮ ಅಂತ ಹೇಳ್ತಾರೆ. ಆ ಕರ್ಮದಿಂದ ನಾವು ಮನುಷ್ಯರಾಗಿ ಬದುಕಿರ್ತೇವೆ. ಯಾಕಂದರೆ ಮನುಷ್ಯ ಜನ್ಮ ಬರೋದೇ ಬಹಳ ವಿರಳ. ಇದು ಎಲ್ಲ ಜನ್ಮಗಳನ್ನ ದಾಟಿಕೊಂಡು ಬಂದಂತಹ ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ನಮಗೇನಾದರೂ ಒಳ್ಳೇದು ಆಗಬೇಕಂತಂದರೆ ಈಗ ನಾವು ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡಬೇಕಾದ್ರೆ ಇದೇ ಒಂದು ಸುಮಾರ್ಗ ಅಂತ. ಕೆಲವರು ನಾಸ್ತಿಕರು ಇರ್ತಾರೆ, ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ. ಆದರೆ ಈ ಆಸ್ತಿಕರು ಯಾರು ದೇವರ ಒಂದು ಪೂಜೆಯನ್ನು ಮಾಡ್ತಾರೆ, ದೇವರ ಭಜನೆ ಮಾಡ್ತಾರೆ, ದೇವರಿಗೆ ತಮಗೆ ಕೈಲಾಗುತ್ತೋ ಎಷ್ಟಾಗುತ್ತೋ ಅಷ್ಟು ಕಾಣಿಕೆಯನ್ನು ಕೊಡ್ತಾರೆ. ಈಗ ಕೋಟಾ ಶ್ರೀನಿವಾಸ್ ಅವರು ಹೇಳಿದರು, ಆ ಒಬ್ಬ ದಲಿತ ಹೆಣ್ಣು ಮಗಳು ಬರೀ 2 ತೆಂಗಿನಕಾಯಿ 8 ಆಣೆ ಕೊಟ್ಟರು ಅಂತ. ಅದು ಅವಳ ಭಕ್ತಿಯನ್ನು ತೋರಿಸ್ತದೆ. ಅದು ಕೊಟ್ಟಂಥ ಏನಿದೆ ಅದು ನಿಸ್ವಾರ್ಥದಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ನಾವೇನು ದೇವರಿಗೆ ಮಾಡ್ತೀವಿ, ಡೆಫಿನೆಟ್ಟಾಗಿ ದೇವರು ಹಾಗೆ ನಮ್ಮನ್ನು ಬಿಡಲ್ಲ, ನಮಗೆ ಒಳ್ಳೆಯದೇ ಮಾಡ್ತಾನೆ. ಅದಕ್ಕೆ ಯಾವಾಗಲೂ ಒಳ್ಳೆಯದೇನೇ ಮಾಡಬೇಕು ಅಂತ ಏನು ನಮ್ಮ ಕಾವಂದ್ರವರು ಹೇಳಿದರು, ಅದು ನಿಜವಾಗಿಯೂ ಬಹಳ ಒಂದು ಪ್ರಶಂಸನೀಯ ಒಂದು ಅಂದರೆ ಪ್ರತಿಯೊಬ್ಬ ಮನುಷ್ಯ ಅದನ್ನು ತಿಳ್ಕೋಬೇಕು. ನಾವು ಒಳ್ಳೆಯವರಾಗಬೇಕು, ಒಳ್ಳೆಯದೇ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಇವತ್ತು ನಾನು ಏನು ಒಳ್ಳೆಯ ಕೆಲಸ ಮಾಡಬೇಕು ಅದು ಅನ್ನೋದನ್ನು ನಾವು ತಿಳ್ಕೋಬೇಕು. ಈಗ ನಾವು ನ್ಯಾಯಾಧೀಶರು, ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮಿಂದ ಯಾವುದೇ ಅನ್ಯಾಯ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ವಿಚಾರದಿಂದಲೇ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ. ಹಾಗೆ ಸಾಯಂಕಾಲ ನಾವು ಮನೆಗೆ ಬಂದಾಗ ಪ್ರತಿಯೊಬ್ಬರು 5 ನಿಮಿಷ ನಾವು ಕೂತ್ಕೊಂಡು ವಿಚಾರ ಮಾಡಿದಾಗ ಇವತ್ತು ನಾನು ಏನು ಒಳ್ಳೆಯ ಕೆಲಸ ಮಾಡಿದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅಂತಂದರೆ ಅವನು ಬೈದೆ ಇವನು ಬೈದೆ ಅಂತ ಅನ್ಬಾರ್ದು. ಇವತ್ತೇನು ಒಳ್ಳೆಯ ಕೆಲಸ ಮಾಡಿದೆ, ಇವತ್ತು ಯಾರಿಗೆ ನಾನು ಸಹಾಯ ಮಾಡಿದೆ, ಯಾರು ಹಸಿದು ಬಂದು ಅವನಿಗೆ ಊಟ ಕೊಟ್ಟೆ, ನೀರು ಕೊಟ್ಟೆ, ಅಥವಾ ಅವನಿಗೇನಾದರೂ ಐ ಪ್ರೊವೈಡೆಡ್ ಬಟ್ಟೆ ಕೊಟ್ಟೆ ಅಂತ ಅಂದಾಗ ಅದರ ಖುಷಿನೇ ಬೇರೆ. ಆ ಖುಷಿ ಹೇಗೆ ಬರ್ತದೆ ಅಂತಂದರೆ ಈ ಒಂದು ಭಕ್ತಿಯಿಂದ ಬರ್ತದೆ. ಯಾವುದೇ ಅಪೇಕ್ಷೆ ಇಲ್ಲದೆ ನಾವು ಭಕ್ತಿಯಿಂದ ನಮ್ಮ ಇದನ್ನು ಮಾಡಿ ದೇವರಿಗೆ ನಾವು ಅದನ್ನು ಸಮರ್ಪಿಸಿದರೆ ದೇವರು ಒಳ್ಳೆಯದೇ ಮಾಡದೆ ಮಾಡ್ತಾರೆ. ಯಾಕಂದರೆ ಈ ಸಂದರ್ಭದಲ್ಲಿ ಈ ಸ್ವಾಗತ ಗೋಪುರದ ಉದ್ಘಾಟನೆ ಮತ್ತು ಅನೇಕ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಡೀತಾ ಇದೆ. ಇದು ಮಧ್ವಾಚಾರ್ಯರು ಓಡಾಡಿದಂಥ ಒಂದು ಸ್ಥಳ. ಆ ಸ್ಥಳದಲ್ಲಿ ನಾವೆಲ್ಲ ನಿಂತುಕೊಂಡು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಅಂದರೆ ನಿಜಕ್ಕೂ ನಾವು ಪುಣ್ಯವಂತರು ಅಂತ ಹೇಳಬೇಕು. ಈ ಪುಣ್ಯ ಎಲ್ಲರಿಗೂ ಸಿಗಲ್ಲ. ಈಗ ಉಡುಪಿ ತಾಲೂಕಿನಲ್ಲಿ, ಉಡುಪಿ ಸಿಟಿಯಲ್ಲಿ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ತಮ್ಮ ಮನೆಯಲ್ಲಿದ್ದಾರೆ, ಟಿ ವಿ ನೋಡ್ತಿರ್ಬೋದು, ಎಲ್ಲ ಮಾಡಿ. ಆದರೆ ನೀವೆಲ್ಲ ಬಂದಿದ್ದೀರಿ ಇಲ್ಲಿ, ನೀವೆಲ್ಲ ಬಂದು ಇದರಲ್ಲಿ ಭಾಗಿಯಾಗಿದ್ದಕ್ಕೆ ಡೆಫಿನೆಟ್ಟಾಗಿ ದೇವರು ಒಳ್ಳೆಯದೇ ಮಾಡ್ತಾರೆ. ಒಳ್ಳೆಯ ಮನಸ್ಸಿಂದ ಏನು ನಾವು ಮಾಡ್ತೀವೋ ಡೆಫಿನೆಟ್ಟಾಗಿ ಒಳ್ಳೆಯದೇ ಆಗುತ್ತೆ ಹೊರತು ಕೆಟ್ಟಂತೂ ಆಗಲ್ಲ. ಕೆಲವು ಬಾರಿ ನಮಗೆ ಕಷ್ಟ ಬರ್ತದೆ, ಕೆಲವು ಸಂದರ್ಭದಲ್ಲಿ ಬೇರೆಯವ್ರ ಮೇಲೆ ಅಸೂಯೆ ಬರ್ತದೆ. ಆ ಅಸೂಯೆ ಮತ್ತು ಏನಂತಾರಲ್ಲ ಅದು ಸ್ವಾರ್ಥತೆಯನ್ನು ಬಿಟ್ಟರೆ ಡೆಫಿನೆಟ್ಟಾಗಿ ಮನುಷ್ಯನ ಜೀವನ ಒಳ್ಳೆಯದೇ ಆಗ್ತದೆ. ದಾಯಾದಿಗಳ ಜಗಳ ಇರ್ತದೆ, ಅಣ್ತಮ್ಮರಲ್ಲಿ ಇರ್ತದೆ, ಸಂಬಂಧಿಕರಲ್ಲಿ ಇರ್ತದೆ, ಫ್ರೆಂಡ್ಸ್ ಹತ್ರ ಇರ್ತದೆ. ಯಾವುದು ಅದೆಲ್ಲ ಶಾಶ್ವತ ಅಲ್ಲ. ಅಲ್ಟಿಮೇಟ್ಲಿ ನಾವು ಸಾಯುವಾಗ ಒಳ್ಳೆಯ ಒಂದು ಸಾವಿನಿಂದ ಹೋದರೆ, ಅಂದರೆ ಈ ಜೀವನ ಚಲಿಸಿದರೆ ಅದರದ್ದು ಇದಿಷ್ಟೇ ಬೇರೆ. ಯಾಕೆಂದರೆ ಈ ಪುಣ್ಯ ಹೇಗೆ ಬರ್ತದೆ ಅಂತ ಮತ್ತೊಂದು ಎಕ್ಸಾಂಪಲ್, ನಮ್ಮ ಊರಲ್ಲಿ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು. ಆ ಬ್ಯಾಂಕ್ ಸ್ಥಾಪನೆ ಆದಾಗಿಂದ ಆ ಮನುಷ್ಯನೇ ಮ್ಯಾನೇಜರ್ ಆಗಿದ್ರು. ಆ ಮನುಷ್ಯನ ಗುಣ ಹೇಗಿತ್ತು ಅಂತಂದರೆ ಎಲ್ಲ ದೇವರ ಮೇಲೆ ಬಹಳ ಭಕ್ತಿ, ಎಲ್ಲ ಕಡೆ ದೇವರಿಗೆ ಹೋಗ್ತಾ ಇದ್ರು ಅವರು. ಆದರೆ ಯಾರಾದರೂ ಬಡವರು ಬಂದರೆ ಸಾಲ ಕೊಡುವಾಗ ತಾನೇ ಜಾಮೀನ್ದಾರ್ ಆಗ್ತಿದ್ದ ಮನುಷ್ಯ, ತಾನೇ ಜಾಮೀನ್ದಾರಾಗಿ ಸಾಲ ಗ್ರಾಂಟ್ ಮಾಡಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಿದ್ದ. ಅವನಿಗೆ ರಿಟೈರ್ಮೆಂಟ್ ಆಯಿತು. ರಿಟೈರ್ಮೆಂಟ್ ಆದ ತಕ್ಷಣ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತದೆ. ಆವಾಗಿನ ಕಾಲಕ್ಕೆ ಅವನಿಗೆ 30 ಲಕ್ಷ ರಿಟೈರ್ಮೆಂಟ್ ಬೆನಿಫಿಟ್ ಬಂತು. ಅದರಲ್ಲಿ 15 ಲಕ್ಷ ರೂಪಾಯಿ ಕಟ್ ಮಾಡಿಕೊಂಡ್ರು ಬ್ಯಾಂಕಿನವರು. ಯಾಕೆ ಅಂದರೆ ಆ ಬಡವರು ಏನು ಸಾಲ ಇದ್ರೆ
ಗೌರವದ ಶಾಲು ಹಾಗೂ ಪ್ರೀತಿಯ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಮುಂದಿನ ಒಂದೆರಡು ಅತಿಥಿ ಶುಭ ಹಾರೈಕೆಯ ಮಾತಿಗಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನಮಾನ್ಯ ಜನಸ್ನೇಹಿ ಶಾಸಕರಾದಂಥ ಸನ್ಮಾನ್ಯ ಇಷ್ಪಾಲ್ ಯಶೋವರ್ರವರು ಇದೀಗ ಮುಂದಿನ ಒಂದೆರಡು ಮಾತಿಗಾಗಿ ಸರ್. ಗ್ರಾಮದ ನೆಲೆಯೂರಿರುವ ಎಲ್ಲ ದೇವತೆಗಳಿಗೆ ವಿಶೇಷವಾಗಿ ಸಲಹೆಯಾದ ಶ್ರೀ ಉಮಾಮಹೇಶ್ವರ ದೇವರ ಪಾದಕಮಲಕ್ಕೆ ನಮಸ್ಕರಿಸುತ್ತಾ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾ ವಲ್ಲಭ ತೀರ್ಥ ಶ್ರೀಪಾದರ ಆಶೀರ್ವಾದವನ್ನು ಬೇಡುತ್ತಾ ಉಮಾಮಹೇಶ್ವರ ದೇವಸ್ಥಾನ ಚಕ್ರತೀರ್ಥದ ನೂತನ ಧ್ವಜ ಪ್ರತಿಷ್ಠೆ, ಅದೇ ರೀತಿ ರಥ ಸಮರ್ಪಣೆ, ಸ್ವಾಗತ ಗೋಪುರ, ಅದೇ ರೀತಿ ಬ್ರಹ್ಮಕಲಶ ರಥೋತ್ಸವದ ಈ ಶುಭ ಸಂದರ್ಭದಲ್ಲಿ ಆಯೋಜನೆ ಮಾಡಿದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಸಮಾರಂಭದ ಅಧ್ಯಕ್ಷರು ಈ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸಿ ಅದರ ಅಭಿವೃದ್ಧಿಗೆ ಸಹಕರಿಸಿರುವಂಥ ನ್ಯಾಯವಾದಿಗಳಾದ ವೈಕಾಡಿ ಪ್ರಸಾದ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಮಾಜಿ ಸಚಿವರಾದ ಸನ್ಮಾನ್ಯ ಪ್ರಮೋದ್ ಮಧ್ವರಾಜ್ ಅವರೇ, ಈಗ ತಾನೇ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಭಾಳ ಧಾರ್ಮಿಕವಾಗಿ ಭಾಳ ವಿಶೇಷ ರೀತಿಯಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡಿರುವಂಥ ಶ್ರೀ ಆರ್ ಡಿ ಉದ್ವಾರ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ರುದ್ರಕಿ ಆಚಾರ್ಯ ಅವರೇ, ರಘುಪತಿ ಭಟ್ ಅವರೇ, ಮುರಾರಿ ಆಚಾರ್ಯ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಿತ ನೆರೆದಿರುವ ಎಲ್ಲ ಭಗವದ್ ಭಕ್ತರೇ, ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳೇ, ಬಂಧು ಮಿತ್ರರೇ, ಬಹುಶಃ ಉಡುಪಿ ಜಿಲ್ಲೆ ದೇವಾಲಯಗಳ ನಗರಿ. ಏಕೆಂದರೆ ನಿರಂತರವಾಗಿ ಬ್ರಹ್ಮಕಲಶೋತ್ಸವ, ಜೀರ್ಣೋದ್ಧಾರ, ರಥೋತ್ಸವ, ಜಾತ್ರೆ ಮಹೋತ್ಸವಗಳು ನಮಗೆ ಸಿಗುವಂಥ ಜಿಲ್ಲೆ ಯಾವುದಿಲ್ಲ ಇಡೀ ದೇಶದಲ್ಲಿ ನಮ್ಮ ಉಡುಪಿ ಜಿಲ್ಲೆ. ಆ ದೃಷ್ಟಿಯಲ್ಲಿ ನಮ್ಮ ಜಿಲ್ಲೆಯ ಜನರು ಭಾಳ ಪುಣ್ಯವಂತರು, ಭಾಗ್ಯವಂತರು. ಏಕೆಂದರೆ ನಿರಂತರವಾಗಿ ಇಂಥ ಒಂದು ಮಹತ್ವದ ಕಾರ್ಯದಲ್ಲಿ ನಮಗೆ ದಿನನಿತ್ಯ ನಮಗೆ ತೊಡಗಿಸ್ಕೊಳ್ಳಲಿಕ್ಕೆ ಸಿಗ್ಲಿಕ್ಕೆ ಹೋಗಿ ನಾವೆಲ್ಲರೂ ಪುಣ್ಯವಂತರಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಬಹುಶಃ ಇವತ್ತು ಇಲ್ಲಿಯ ಬ್ರಹ್ಮಕಲಶದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲಿದ್ದೇವೆ. ಬಹುಶಃ ಇಡೀ ವಿಶ್ವವೇ ಇವತ್ತು ಭಾರತವನ್ನು ತಿರುಗಿ ನೋಡುವಂಥ ಸಂದರ್ಭ. ಏಕೆಂದರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇವತ್ತು ಕುಂಭಮೇಳದ ಮೂಲಕ ಸುಮಾರು 65 ಕೋಟಿ ಜನರು ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ತೆರಳಿರಬೇಕಾದ್ರೆ ಖಂಡಿತವಾಗಿ ಭಾರತದ ಆ ಮಣ್ಣಿನ ಗುಣ ಏನೆಂಬುದನ್ನು ನಾವು ಅರ್ಥ ಮಾಡಬೇಕಾಗ್ತದೆ. ಅದೇ ರೀತಿ ನಮ್ಮ ಉಡುಪಿಯಲ್ಲಿ ಕೂಡ ಭಾಳ ವಿಶೇಷತೆ ಇದೆ. ಏಕೆಂದರೆ ಅಷ್ಟಮಠಗಳ ಬೇಡಿ ಇಟ್ಟುಕೊಂಡು ಬಹುಶಃ ನಿರಂತರವಾಗಿ ನಾಗಾರಾಧನೆ, ಭೂತಾರಾಧನೆ, ದೈವಾರಾಧನೆ, ನಾಗಮಂಡಲಗಳು ಬಹುಶಃ ಬೇರೆ ಎಲ್ಲಿ ಜಿಲ್ಲೆಗೆ ಹೋದರೂ ನಮಗೆ ಸಿಗುವುದಿಲ್ಲ. ನಿರಂತರವಾಗಿ ಭಜನಾ ಮಂದಿರಗಳ ಮೂಲಕ ಭಜನಾ ಕಾರ್ಯಕ್ರಮ. ಅದರ ಅರ್ಥ ಉಡುಪಿಯ ಜನರು ಕೂಡ ಅದೇ ರೀತಿ ಆ ದೇವರ ಅನುಗ್ರಹ ಪಾತ್ರ ಆಗಲಿಕ್ಕೆ ಹೋಗಿ ಇವತ್ತು ದೇಶ ವಿದೇಶಗಳಲ್ಲಿ ತನ್ನದೇ ಆದ ಸ್ವಂತ ರೀತಿಯಲ್ಲಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಈ ದೇವರ ಅನುಗ್ರಹದಿಂದ ಅದು ಸಾಧ್ಯವಾಗಿದೆ. ಉಮಾಮಹೇಶ್ವರ ದೇವಸ್ಥಾನದ ಈ ಜೀರ್ಣೋದ್ಧಾರವು ಕೂಡ ಭಾಳ ವಿಶೇಷ. ಏಕೆಂದರೆ ರುದ್ರಾಚಾರ್ಯ ಇರ್ಬೋದು, ಅವರ ಇಡೀ ಕುಟುಂಬದವರು, ಸುಪ್ರಸಾದ್ ಶೆಟ್ಟಿ ಅವರು ಸೇರಿಕೊಂಡು ಒಂದು ಚಕ್ರತೀರ್ಥದಲ್ಲಿರುವಂಥ ಈ ದೇವಸ್ಥಾನಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು. ಏಕೆಂದರೆ ಉಡುಪಿ ಜಿಲ್ಲೆಯ ವಿಶೇಷತೆ ಏನಂತ ಹೇಳಿದರೆ ಯಾವುದೇ ಅಜೀರ್ಣ ಸ್ಥಿತಿಯಲ್ಲಿ ನಮ್ಮ ದೇವಸ್ಥಾನಗಳಿಲ್ಲ, ಭಜನಾ ಮಂದಿರಗಳಿಲ್ಲ. ಯಾಕೆಂದರೆ ದೇವರ ಒಂದು ಅನುಗ್ರಹದಂತೆ ಭಗವತ್ ಭಕ್ತರನ್ನು ಸೇರಿಸಿಕೊಂಡು ನಾನಾ ರೀತಿಯಲ್ಲಿ ಇವತ್ತು ಜೀರ್ಣೋದ್ಧಾರ ಆಗುವ ಹೊಸ ರೂಪವನ್ನು ಕಾಣುವಂಥ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ರುದ್ರಾಚಾರ್ಯರು ಸುಪ್ರಸಿಟ್ಟಿಕೊಂಡು ಒಂದು ದೇವಸ್ಥಾನಕ್ಕೆ ಇವತ್ತು ಒಂದು ರಥದ ಸಮರ್ಪಣೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಬ್ರಹ್ಮಗಳ ಸಂದರ್ಭದಲ್ಲಿ ಸ್ವಾಗತ ಗೋಪುರ ಅಂತ ಕಾರ್ಯಕ್ರಮ ನೆರವೇರಿಸಿರುವುದು ಭಾಳ ಹೆಮ್ಮೆಯ ವಿಚಾರ. ಇದಕ್ಕೆ ದುಡಿದಂಥ ಎಲ್ಲ ಭಗವದ್ ಭಕ್ತರಿಗೆ, ದಾನಿಗಳಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಬಹುಶಃ ಚಕ್ರತೀರ್ಥದ ಈ ದೇವಸ್ಥಾನಕ್ಕೆ ಭಾಳ ಒಂದು ಹಿನ್ನೆಲೆಯಿದೆ. ಯಾಕಂದರೆ ಸುಪ್ರಸಾದ್ ಶೆಟ್ಟಿ ಅವರು, ರುದ್ರಾಚಾರ್ಯರು ಹಿಂದೆ ಹೇಳಿದರು, ಇಲ್ಲೊಂದು ಭಾಳ ಇತಿಹಾಸಪೂರ್ಣ ಒಂದು ಕೆರೆ ಇದೆ, ಆ ಕೆರೆ ಕೂಡ ಜೀರ್ಣೋದ್ಧಾರ ಆಗಬೇಕಂತ ಈಗಾಗಲೇ ಅವ್ರು ಹೇಳಿದರೆ ಖಂಡಿತವಾಗಿ 1 ವರ್ಷದ ಒಳಗೆ ಇದಕ್ಕೆ ಸರ್ಕಾರದಿಂದ ಇರ್ಬೋದು, ನಗರಸಭೆ ಮೂಲಕ ಆ ಕೆರೆ ಜೀರ್ಣೋದ್ಧಾರಕ್ಕೆ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚ ತಗೊಳ್ತದೆ ಅಂತ ಅವರು ಮಾಹಿತಿಯನ್ನು ನೀಡಿದರೆ ಖಂಡಿತವಾಗಿ ಅತಿ ಶೀಘ್ರವಾಗಿ ಅದಕ್ಕೊಂದು ಹೊಸ ರೂಪವನ್ನು ಕಂಡುಹಿಡ್ಕುವಂಥ ಕೆಲಸ ಒಬ್ಬ ಶಾಸಕನಾಗಿ ನನ್ನ ಜವಾಬ್ದಾರಿಯನ್ನು ನಾನು ಮಾಡ್ತೇನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಖಂಡಿತವಾಗಿಯೂ ನೆರೆದಿರುವ ಎಲ್ಲ ಭಗವತ್ ಭಕ್ತರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಕೊಡೆಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ತಮ್ಮೆಲ್ಲರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಯುಷ ಆರೋಗ್ಯವನ್ನು ಕರುಣಿಸಲಿ ಅಂತ ದೇವರತ್ತ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತೀನಿ. ಇಂದಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭಾರದಷ್ಟು ಜನಸೇವೆಯನ್ನು ಮಾಡಿದಂಥ ಜನಸೇವಕರಿಂದ ಎನಿಸಿಕೊಂಡಿರುವಂಥ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಕರ್ನಾಟಕ ರಾಜ್ಯ ಗಣ ಸರ್ಕಾರದ ಮಾಜಿ ಸಚಿವರು ಆಗಿರ್ತಕ್ಕಂಥ ಪ್ರಮೋದ್ ಮಧುರಾಜರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅತಿಥಿ ಶುಭಾರಿಕೆಯ ಒಂದೆರಡು ಮಾತಿಗಾಗಿ.
ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಚಕ್ರತೀರ್ಥ ಇದರ ಬ್ರಹ್ಮಕಲಶೋತ್ಸವದ ಅಂಗವಾಗಿ ನಡೆಯುತ್ತಿರುವಂಥ ಈ ಒಂದು ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಕಾಣಿಯೂರು ಮಠದ ಶ್ರೀಪಾದಂಗಳೂರು ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರ ಪಾದಕಮಲವನ್ನು ವಂದಿಸಿ, ನ್ಯಾಯಮೂರ್ತಿಗಳು, ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಆದಂಥ ಉದ್ದಾರ್ ಸಾಹೇಬರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ದಾನಿಗಳೇ, ಸೇರಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳೇ, ರುದ್ರಯ್ಯ ಆಚಾರ್ಯರವರೇ, ಬೈಕಾಡಿ ಸುಪ್ರದಾಸ್ ಶೆಟ್ಟಿ ಅವರೇ, ಸೇರಿರ್ತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳೇ, ಹಿರಿಯರೇ, ಕಿರಿಯರೇ, ಮುದ್ದು ಮಕ್ಕಳೇ, ಬಂಧು ಮಿತ್ರರೇ, ಪತ್ರಕರ್ತ ಮಿತ್ರರೇ, ಉಮಾಮಹೇಶ್ವರ ದೇವಸ್ಥಾನಕ್ಕೂ ನನಗೂ ಭಾಳ ವರ್ಷಗಳ ನಂಟು. ಹೆಚ್ಚಿನ ಅಂಶ ಕಳೆದ ಬ್ರಹ್ಮಕಲಶೋತ್ಸವ 12 ವರ್ಷದಿಂದ ಪ್ರತಿಷ್ಠೆಯ ಸಂದರ್ಭದಲ್ಲಿ ಈ ಕಮಿಟಿಯವರು ನಾವೆಲ್ಲರೂ ವೀರೇಂದ್ರ ಹೆಗ್ಡೆ ಅವರ ಹತ್ರ ಹೋಗಿತ್ತು. ಆವಾಗ ನಾವು ವೀರೇಂದ್ರ ಹೆಗ್ಡೆ ಅವರನ್ನು ಕರೆದಾಗ ಅವರಿಗೆ ಬರಲಿಕ್ಕೆ ಅನಾನುಕೂಲ ಆಯಿತು. ಈ ಬಾರಿ ನಾವು ಪುನಃ ಹೋಗಿ ವೀರೇಂದ್ರ ಹೆಗ್ಡೆ ಅವರನ್ನು ಕರೆಯುವಾಗ ನಾವು ಹೇಳಿದ್ವಿ, ಕಳೆದ ಬಾರಿ ತಾವು ಬರಲಿಲ್ಲ, ಈ ಬಾರಿಯಾದರೂ ನಿಮ್ಮ ಪಾದ ಸ್ಪರ್ಶ ಈ ಒಂದು ಪುಣ್ಯ ಭೂಮಿಗೆ ಆಗಬೇಕು ಅಂತ ನಾವು ವಿನಂತಿ ಮಾಡಿದಾಗ ಪೂಜ್ಯ ಕಾವಂದರು ಬಂದಿರತಕ್ಕಂಥದ್ದು ಈ ಒಂದು ಕ್ಷೇತ್ರಕ್ಕೆ ಭಾಳ ದೊಡ್ಡ ಒಂದು ಶಕ್ತಿಯನ್ನು ನೀಡಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಶಿವದೇವರ ಒಂದು ಶಕ್ತಿಯೇ ಹಾಗೆ. ನಾನು 2 ದೃಷ್ಟಾಂತವನ್ನು ಕೊಡಬೇಕಾಗ್ತದೆ. ನಮ್ಮ ಮಲ್ಪೆಯಲ್ಲಿ ಬಾಗ್ತೋಟ ಅಂತ ಒಂದು ಊರಿದೆ. ನಮ್ಮ ಹಿಂದೆ ನಮ್ಮ ಟೈಲ್ ಫ್ಯಾಕ್ಟ್ರಿ ಇತ್ತಲ್ಲಿ, ಬ್ರಿಟಿಷರು ಕಟ್ಟಿದಂಥ ಟೈಲ್ ಫ್ಯಾಕ್ಟ್ರಿ. ನಮ್ಮ ತಂದೆ ಅದನ್ನು ತಗೊಂಡ್ರು. ಆ ಟೈಲ್ ಫ್ಯಾಕ್ಟ್ರಿ ನಶಿಸಿ ಹೋಯಿತು. ಆ ಬಾಗ್ತೋಟ ಇರ್ತಕ್ಕಂಥ ಊರಿನಲ್ಲಿ ಭಾಳಷ್ಟು ಅನಾಹುತಗಳು ನಡೆಯೋದು, ಭಾಳಷ್ಟು ಆತ್ಮಹತ್ಯೆಗಳು, ಆಕ್ಸಿಡೆಂಟ್ಗಳು, ನಷ್ಟ, ಆ ಇಡೀ ಊರಿನ ಜನರಿಗೆ ಸಮಸ್ಯೆ. ನಂತರ ಅವರು ಪ್ರಶ್ನೆಯನ್ನಿಟ್ಟಾಗ ಅಲ್ಲಿ ತೋರಿದ್ದೇನು ಅಂದರೆ, ಹಿಂದೆ ಅಲ್ಲಿ ಶಿವನ ಒಂದು ಸಾನ್ನಿಧ್ಯ ಇತ್ತು. ಅಲ್ಲಿ ಬ್ರಿಟಿಷರು ಬಂದು ಅದನ್ನು ನಾಶ ಮಾಡಿ ಅಲ್ಲಿ ಟೈಲ್ ಫ್ಯಾಕ್ಟ್ರಿಯನ್ನು ಕಟ್ಟಿದ್ದಾರೆ. ನೀವು ಅದನ್ನು ಅನ್ವೇಷಣೆ ಮಾಡಿದರೆ ನಿಮಗೆ ಅದರ ಕುರುಹು ಸಿಗುತ್ತೆ ಅಂತ ಹೇಳಿದಾಗ ಅಲ್ಲಿ ಎಲ್ಲ ಹುಡುಕಾಡಿದಾಗ ಆ ಒಂದು ಭೂಮಿಯಲ್ಲಿ ಶಿವಲಿಂಗ ಕೂಡ ಸಿಕ್ತು. ಆ ಶಿವಲಿಂಗವನ್ನು ಸಿಕ್ಕಿದ ನಂತರ ಅಲ್ಲಿ ಸರ್ವೇಶ್ವರ ದೇವಸ್ಥಾನ ಅಂತ ಒಂದು ಬರೀ 3 ಸೆಂಟ್ಸ್ ಜಾಗದಲ್ಲಿ ಊರಿನವರು ಸೇರಿ ಅದನ್ನು ಪ್ರತಿಷ್ಠೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಬರೀ 3 ತಿಂಗಳಲ್ಲಿ ದೇವಸ್ಥಾನ ಸಂಪೂರ್ಣ ಆಯಿತು. ಮತ್ತು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರೇ ಬಂದು ಅದನ್ನು ಉದ್ಘಾಟನೆಯನ್ನು ಮಾಡಿದರು. ಇಲ್ಲಿಗೆ ಕತೆ ನಿಲ್ಲೋದಿಲ್ಲ. ಅದರ ನಂತರ ನಮ್ಮ ಟೈಲ್ ಫ್ಯಾಕ್ಟ್ರಿ ಮುಚ್ಚಿ ಹೋಯಿತು. ಆದರೆ ಊರಿಗೆ ಸುಭಿಕ್ಷೆ ಆಯಿತು. ಊರಿನಲ್ಲಿ ಆಗುವಂಥ ಅಸಹಜ ಸಾವು ನೋವುಗಳು ಸಂಪೂರ್ಣವಾಗಿ ನಿಲ್ಲುವಂಥ ಒಂದು ಪರಿಸ್ಥಿತಿಯಾಗಿ ಅಲ್ಲಿಯ ಎಲ್ಲ ಜನರು ಶ್ರೀಮಂತಿಕೆಯಿಂದ ಬದುಕುವಂಥ ಒಂದು ಕಾಲಘಟ್ಟ ಬಂತು. ಯಾಕಂದರೆ ಆ ದಿವ್ಯ ಸಾನ್ನಿಧ್ಯವನ್ನು ಅವರು ಬಲಪಡಿಸಿದ್ರಿಂದ, ಅಭಿವೃದ್ಧಿಪಡಿಸಿದ್ರಿಂದ ಆದಂಥ ಪರಿಣಾಮ. ಇನ್ನೊಂದು ನಮ್ಮ ಹೈವೇ, ನ್ಯಾಷನಲ್ ಹೈವೇ ಇದೆ ಪುತ್ತೂರಿನಲ್ಲಿ, ಕಲ್ಯಾಪುರ ಬ್ರಿಡ್ಜ್ ಹತ್ರ ಮಡಿಮಲ್ಲಿಕಾರ್ಜುನ ದೇವಸ್ಥಾನ. ಅಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗೋದು ಹೈವೇಲಿ. ಎಷ್ಟೋ ಸಾವು ನೋವುಗಳು, 100 ಸಂಖ್ಯೆಯಲ್ಲಿ ಸಾವು ನೋವುಗಳು. ಅಲ್ಲಿಯೂ ಪ್ರಶ್ನೆ ಮಾಡಿದಾಗ ಬಂತು, ಮಡಿಮಲ್ಲಿಕಾರ್ಜುನ ದೇವಸ್ಥಾನ ಜೀರ್ಣೋದ್ಧಾರ ಆಗಿಲ್ಲ, ಅದನ್ನು ಜೀರ್ಣೋದ್ಧಾರ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ದೇವರ ದಯದಿಂದ ಅದು ಜೀರ್ಣೋದ್ಧಾರ ಆಯಿತು. ಅದರ ನಂತರ ಅಲ್ಲಿ ಯಾವುದೇ ಆಕ್ಸಿಡೆಂಟ್ಗಳಿಂದಾಗಿ ಸಾವು ನೋವುಗಳು ನಡೀತಾ ಇಲ್ಲ. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಊರಿನ ದೇವಸ್ಥಾನವನ್ನು ನಾವು ಅಭಿವೃದ್ಧಿ ಮಾಡಿದರೆ ಅದರಿಂದ ಸಿಗುವಷ್ಟು ಸುಭಿಕ್ಷೆ ಮತ್ತು ರಕ್ಷಣೆ ಬೇರೆ ಯಾವುದರಿಂದಲೂ ಸಿಗೋದಿಲ್ಲ ಎಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಕೆಲವರಿಗೆ ಇದೆಲ್ಲ ಯಾಕಪ್ಪ ಆಡಂಬರ ಅದು ಇದು ಅಂತ ಇರುತ್ತೆ. ಆದರೆ ನಾವು ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ದೇವರ ಸೇವೆಯನ್ನು ಮಾಡಿದರೆ ಅದರ ಸಂಪೂರ್ಣ ಫಲ ಆ ಊರಿಗೆ ಸುಭಿಕ್ಷೆಯಾಗಿ ಸಿಗುತ್ತೆ ಅಂತಕ್ಕಂಥದ್ದಕ್ಕೆ ಕಾರಣಕ್ಕಾಗಿ ಮಾತ್ರ ನಾನು ಈ 2 ಉದಾಹರಣೆಗಳನ್ನು ನೀಡಿದ್ದೇನೆ. ಉಮಾಮಹೇಶ್ವರ ದೇವಸ್ಥಾನ, ನಾನು ಮಂತ್ರಿ ಆಗಿದ್ದನೋ MLA ಆಗಿದ್ದನೋ ಏನೋ, ನಾನು ಅನೇಕ ದೇವಸ್ಥಾನಗಳಿಗೆ ಅವ್ರ ಅರ್ಜಿ ಹಾಕದೆ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕೊಟ್ಟೆ. ಆ ಸಂದರ್ಭದಲ್ಲಿ ಉಮಾಮಹೇಶ್ವರ ದೇವಸ್ಥಾನಕ್ಕೂ ನೀವು ಅರ್ಜಿಯೇ ಹಾಕದೆ 5 ಲಕ್ಷ ಸರ್ಕಾರದಿಂದ ಕೊಡಿಸಿದ್ದೆ. ನಿಮ್ಗೆ ಗೊತ್ತಲ್ಲ, ಸರ್ಕಾರದಿಂದ ಪಡಿಬೇಕಾದ್ರೆ ಅರ್ಜಿ ಹಾಕಿ ಅದರ ಹಿಂದೆ ಎಷ್ಟು ಓಡಬೇಕು ಅಂತ.
ಇವ್ರಿಗೆ ಗೊತ್ತಿಲ್ಲದೇನೆ ನನ್ನ ಆಫೀಸಿಗೆ ಕರೆಸಿ ಇವರಿಗೆ ಚೆಕ್ ಕೊಟ್ಟಾಗಲೇ ಇವ್ರಿಗೆ ಗೊತ್ತು ನಮಗೆ 5 ಲಕ್ಷ ಸಿಕ್ತು ಅಂತ ಒಂದು ಕಿಂಚಿತ್ ಸೇವೆ ಮಾಡುವಂಥ ಒಂದು ಅವಕಾಶ ಕೂಡ ನನ್ನ ಪಾಲಿಗೆ ಬಂದಿತ್ತು ಇರ್ತಕ್ಕಂಥ ಮಾತನ್ನು ಹೇಳಿ, ಈ ದೇವಸ್ಥಾನ ಇವತ್ತು ಬೈಕಾಡಿ ಸುಪ್ರಸಾದ್ ಶೆಟ್ಟಿ ರುದ್ರಯಾಚಾರ್ಯರ ಜೋಡಿ ಮತ್ತು ಅದಕ್ಕೆ ವಿಶೇಷವಾಗಿ ಎಲ್ಲರ ಒಂದು ಸಹಕಾರದಿಂದ ವಿಶೇಷವಾದ ರೀತಿಯಲ್ಲಿ ಇಲ್ಲಿ ದೇವತಾ ಕೆಲಸಗಳಾಗಿದೆ. ಈ ಕಾರ್ಯಕ್ರಮಗಳು ಕೂಡ ಆ ಮೆರವಣಿಗೆ ನೋಡುವಾಗ ಅದರ ಸೊಗಸೇ ಬೇರೆ ಇತ್ತು. ಮತ್ತು ವಿಶೇಷವಾಗಿ ನಾನೀಗ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಹೋದಾಗ ನಮಗೆ ಜಡ್ಜ್ ಸಾಹೇಬರು ನಮಗೆ ವೇದಿಕೆಯಲ್ಲಿ ಸಿಗೋದಿಲ್ಲ. ಈ ದೇವರ ಶಕ್ತಿ ಎಷ್ಟಿದೆ ಅಂದರೆ ಹೈಕೋರ್ಟ್ನ ಜಡ್ಜನ್ನು ಕೂಡ ಇಲ್ಲಿ ಕಟ್ಸುವಷ್ಟು ಶಕ್ತಿ ಈ ದೇವರಿಗಿದೆ ಅಂತ ಆದರೆ ಈ ದೇವರು ಎಷ್ಟು ಶಕ್ತಿಶಾಲಿ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಮತ್ತು ರುದ್ರಾಚಾರ್ಯರದ್ದು ಸಂಪರ್ಕ ಎಲ್ಲ ಯಾವ ರೀತಿ ಉಂಟಂತ ನಮಗೆ ಇವತ್ತು ಸ್ವಲ್ಪ ಗೊತ್ತಾಯಿತು ಅಂತಕ್ಕಂಥ ಮಾತನ್ನು ಕೂಡ ಹೇಳುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇಂದಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭಾರೈಕೆಯ ನಿಕಟಪೂರ್ವ ಶಾಸಕರಾದಂಥ ಕೆ ರಘುಪತಿ ಭಟ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ತಮ್ಮಲ್ಲಿ ಈ ಮೂಲಕ ಭಿನ್ನ. ಪರಮ ಪೂಜ್ಯ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಕ್ಕೆ ವಂದಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಅತಿಥಿಗಳೇ, ಭಗವದ್ ಭಕ್ತ ಬಂಧು ಭಗಿನಿಯರೇ, ಪ್ರಾಯಶಃ ಉಮಾಮಹೇಶ್ವರ ದೇವಸ್ಥಾನ ಕಳೆದ ಒಂದು 10-15 ವರ್ಷದ ಅಭಿವೃದ್ಧಿಯನ್ನು ನಾವು ಭಾಳ ಹತ್ತಿರದಲ್ಲಿ ನೋಡ್ಕೊಂಡು ಬಂದದ್ದು. ಶೂನ್ಯದಿಂದ ಪ್ರಾರಂಭ ಆಗಿ ದೇವತಾ ಶಕ್ತಿ ಇತ್ತು, ಆದರೆ ಶೂನ್ಯದಿಂದ ಗುಡಿಯು ಎಲ್ಲವೂ ಶೂನ್ಯದಿಂದ ಪ್ರಾರಂಭ ಆಗಿ ಇವತ್ತು ಸಂಪೂರ್ಣ ದೇವಸ್ಥಾನವಾಗಿ ಇವತ್ತು ಮೂಡಿ ಬಂದಿದೆ. ಅಂದರೆ ಕೊಡಿಮರದಿಂದ ಹಿಡಿದು ಬಲಿಕಲ್ಲಿಲ್ಲದಿದ್ದ ದೇವಸ್ಥಾನ ಇದ್ದದ್ದು ಬಲಿಕಲ್ಲಾಗಿ ಕೊಡಿಮರ ಆಗಿ ರಥ ಆಗುವಂಥ ಮಟ್ಟ, ಅಂದರೆ ಪರಿಪೂರ್ಣತೆ 5 ದಿವಸದ ಉತ್ಸವ ಆಗುವ ಮಟ್ಟಿಗೆ ಈ ದೇವಸ್ಥಾನ ಬೆಳೆದಿದೆ ಅಂತ ಹೇಳಿದರೆ ನಮ್ಮ ಊರಿಗೆ ಇದು ಇನ್ನೊಂದು ದೇವಸ್ಥಾನದ ಕೊಡುಗೆಗಳು ಆಗಿದೆ ಅಂತ ಭಾಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಭಾಳಷ್ಟು ದುಡಿದಿದ್ದಾರೆ ರುದ್ರಾಚಾರ್ಯ ಇಡೀ ಕುಟುಂಬ, ಅವರ ಸಹೋದರ ಪದ್ಮನಾಭಾಚಾರ್ಯ, ದಿವಂಗತ ಪದ್ಮನಾಭಾಚಾರ್ಯ ಅವರು ಸಾಕಷ್ಟು ಅದಕ್ಕೆ ದುಡಿದಿದ್ದಾರೆ. ಮುರಾರಿ ಆಚಾರ್ಯರು, ಸ್ವಾಮೀಜಿಯವರ ಮಾರ್ಗದರ್ಶನ ಪ್ರಾರಂಭದಿಂದ ನಾನು ಪ್ರಶ್ನೆ ಇಡುವ ಕಾಲದಲ್ಲಿಯೂ ಆ ಕಾಲದಲ್ಲಿಯೂ ನಾನು ಇಲ್ಲಿಗೆ ಬಂದಿದ್ದೆ, ಆಗ ಏನೂ ಇಲ್ಲದಿದ್ದಂಥ ಸಂದರ್ಭದಲ್ಲಿಯೂ. ಆದರೆ ಆಗ ಪ್ರಶ್ನೆಯಲ್ಲಿ ಬಂದ ವಿಷಯಗಳು ಈಗ ಅದು ಸತ್ಯ ಆಗ್ತಾ ಇದ್ದದ್ದನ್ನು ನಮ್ಮ ಕಾಲದಲ್ಲೇ ನೋಡುವಂಥ ಸಂದರ್ಭ ಆಗಿದೆ. ಆಗೇನು ಬಂದಿತ್ತು ಅದು ಇವತ್ತು ಸತ್ಯ. ಅಂದರೆ ಜ್ಯೋತಿಷ್ಯ, ಅಷ್ಟಮಂಗಲಗಳು ಸತ್ಯ ಅಂತ ಹೇಳುವಂಥದ್ದು ಈ ದೇವಸ್ಥಾನದಲ್ಲಿ ನಾವು ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಕಾಣಿಯೂರು ಶ್ರೀಪಾದರ ಒಂದು ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಈ ದೇವಸ್ಥಾನ ತುಂಬ ಬೆಳೀತಾ ಇದೆ. ಜೊತೆಯಲ್ಲಿ ಅಮೀನ್ ಕುಟುಂಬ, ಸುಂದರ ಅಮೀನ್ ಇರ್ಬೋದು, ದಿನೇಶ್ ಅಮೀನ್ರು ಇರ್ಬೋದು, ಅವರ ಇಲ್ಲಿಯ ಚಕ್ರತೀರ್ಥದಲ್ಲಿ ಒಂದು ಒಳ್ಳೆಯ ಸಾತ್ವಿಕ ಕುಟುಂಬಗಳು ತುಂಬ ಇದೆ. ಇಲ್ಲಿ ಭಾಳಷ್ಟು ಜನ ಇಲ್ಲಿ ಇದ್ದಾರೆ. ಕಲ್ಕೂರು ಮೂಲತಃ ಇಲ್ಲಿಗೆ ಬರುವಂಥವ್ರು. ಸೊ ಹಾಗಾಗಿ ಅವರೆಲ್ಲರ ಇವತ್ತೊಂದು ಇದು ಎಲ್ಲ ಗ್ರಾಮದ ದೇವಸ್ಥಾನದ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಸುಪ್ರಸಾದ್ ಶೆಟ್ಟರು ಈಗ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಈಗ ನೇತೃತ್ವವನ್ನು ತಗೊಂಡು ಈ ಮಟ್ಟಕ್ಕೆ ಬಂದಿದೆ. ಪ್ರಾಯಶಃ ನಮ್ಮ ಊರು ಕರಂಬಳ್ಳಿಯ ಊರಲ್ಲಿ ನೋಡಿದರೆ ದೇವಸ್ಥಾನಗಳ ಕೊಯ್ಲು ಅಂತ ಹೇಳ್ಬೋದು. ದಿವಸಕ್ಕೆ ಒಂದೊಂದು ಹೊಸ ದೇವಸ್ಥಾನಗಳು, ಆ ದೇವಸ್ಥಾನಗಳು ದಿವಸದಿಂದ ದಿವಸಕ್ಕೆ ಅಭಿವೃದ್ಧಿಗಳು ಆಗ್ತಾ ಇರುವಂಥದ್ದು. ಇವತ್ತು ನಮ್ಮ ಊರಿನ ಸುತ್ತಮುತ್ತದ ಯಾವುದೇ ದೇವಸ್ಥಾನಗಳು ಇವತ್ತು ಅಜೀರ್ಣಾವಸ್ಥೆಯಲ್ಲಿದೆ ಅಂತ ಹೇಳುವಂಥದ್ದು ಯಾವುದೂ ಇಲ್ಲ. ಮೊನ್ನೆ ಶ್ರೀನಿವಾಸ ದೇವಸ್ಥಾನ, ಇಲ್ಲಿ ಬಲ್ಲಾಳರ ದೇವಸ್ಥಾನ ಸಹ ಇವತ್ತು ಪೂರ್ತಿ ಜೀರ್ಣೋದ್ಧಾರ ಆಗಿದೆ. ಅಂದರೆ ಇಲ್ಲಿಯ ಎಲ್ಲಿ ನೀವು ಅಷ್ಟಮಂಗಲ ಇತಿಹಾಸಗಳನ್ನು ತೆಗೆದುಕೊಂಡು ಯಾವುದೋ ಒಂದು ಋಷಿ ಮುನಿಗಳು ತಪಸ್ಸು ಮಾಡಿ ತಗೊಂಡಂಥದ್ದು ಇದೆಲ್ಲ ಕತೆ ಅಷ್ಟಮಂಗಲದಲ್ಲಿ ಬರ್ತದೆ. ನಮ್ಮ ಕರಂಬಳ್ಳಿ ವೆಂಕಟರಮಣ ಇತಿಹಾಸ ತಗೊಂಡ್ರೆ ಅದೇ ಸನ್ಯಾಸಿಯಿಂದ ಸ್ಥಾಪಿತವಾದದ್ದು ಅಂತ ಬರ್ತದೆ. ಹಿಂದೆ ರುದ್ರ ದೇವಾಲಯ ಇದ್ದದ್ದು, ಆಮೇಲೆ ವೈಷ್ಣವ ಆಯಿತು ಅಂತ ಹೇಳುವಂಥದ್ದು ಬರ್ತದೆ. ಈ ಭಾಗದಲ್ಲಿ ನೀವು ಯಾವುದೇ ದೇವಸ್ಥಾನಗಳು, ಹೊಸ ದೇವಸ್ಥಾನಗಳಾಗಿ ತಗೊಂಡ್ರೆ ಇದೊಂದು ತಪ್ಪು ಭೂಮಿಯಾಗಿತ್ತು, ಸನ್ಯಾಸಿಗಳಿಂದ ಪ್ರತಿಷ್ಠೆ ಆಗಿತ್ತು ಅಂತ ಹೇಳುವಂಥದ್ದು ಕೇಳಿ. ಅಂದರೆ ಹಿಂದಿನ ಕಾಲದಲ್ಲಿ ಇಲ್ಲಿ ಚಕ್ರತೀರ್ಥಕ್ಕಂತೂ ಮಧ್ವಾಚಾರ್ಯರು ಈ ಭಾಗಕ್ಕೆ ಚಕ್ರತೀರ್ಥಕ್ಕೆ ಬಂದಿದ್ದಾರೆ ಅಂತ ಹೇಳುವಂಥ ಪ್ರತೀತಿ ಇದೆ. ಅವರ ನಾಗನ ಕಟ್ಟೆ ಇಲ್ಲೇ ಇದೆ. ಈ ರೀತಿ ಪ್ರಾಯಶಃ ಈ ಭಾಗ, ಕರಂಬಳ್ಳಿಯ ಈ ಭಾಗ ಪ್ರಾಯಶಃ ತುಂಬ ಹಿಂದಿನ ಕಾಲಗಳಲ್ಲಿ ತುಂಬ ಒಂದು ತಪೋಭೂಮಿಯಾಗಿತ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಭಾಳ ಹಿಂದಿನ ಇದನ್ನು ಹೇಳ್ಬೋದು. ನೀವು ಯಾವ ದೇವಸ್ಥಾನ ತಗೊಂಡ್ರು ನಾವು ಅದೇ ಇತಿಹಾಸಗಳು ಸಿಗ್ತಾ ಇದೆ. ಹಾಗಾಗಿ
ಆ ಎಲ್ಲ ದೇವಸ್ಥಾನಗಳು ಇವತ್ತು ಹೊಸತ್ತು ಪ್ರಕಟ ಆಗ್ತಾ ಇದೆ. ಕೆಲವು ಕಡೆ ಕೆಲವು ಹೊಸತ್ತು ಪ್ರಕಟ ಆದದ್ದು ತುಂಬ ಅಭಿವೃದ್ಧಿ ಆಗ್ತಾ ಇದೆ. ಇದು ಒಳ್ಳೆಯ ಒಂದು ಸಂಕೇತ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಾಯಶಃ ಉಮಾಮಹೇಶ್ವರ ದೇವಸ್ಥಾನ ಪ್ರಾಯಶಃ ಇವತ್ತು ರಥದೊಂದಿಗೆ ಅತ್ಯಂತ ಸುಂದರವಾದಂಥ ರಥವೂ ಆಗಿದೆ, ಭಾಳ ಒಳ್ಳೆಯ ರೀತಿಯಲ್ಲಿ ಕೊಡಿಮರವೂ ಆಗಿದೆ ಮತ್ತು ಇವತ್ತು ದೇವಸ್ಥಾನ ಪರಿಪೂರ್ಣವಾಗಿ ಉತ್ಸವ ಆಗುವಂಥ ರೀತಿಯಲ್ಲಿ 5 ದಿವಸದ ಉತ್ಸವಕ್ಕೆ ಬೇಕಾಗುವಂಥದ್ದೆಲ್ಲವೂ ಆಗಿದೆ. ಹಾಗಾಗಿ ಇನ್ನಷ್ಟು ಅಭಿವೃದ್ಧಿಗಳು ಮುಂದಿನ ದಿನಗಳಲ್ಲಿ ನಡೀಲಿ ಅಂತ ನಾನು ಶುಭ ಹಾರೈಸಿ ಮಾತನಾಡ್ತಾ ಇದ್ದೀನಿ. ಇಂದಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭಾರೈಕೆಯ ಮಾತುಗಳನ್ನಾಡಿದಂಥ ಉಡುಪಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದಂಥ ಕೆ ರಘುಪತಿ ಭಟ್ರವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ಒಂದೆರಡು ಮಾತಿಗಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಂಗಳೂರಿನ ಕಲ್ಕೂರ ಪ್ರತಿಷ್ಠಾನದ ಪ್ರವರ್ತಕರು